ಹಾಯ್ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಸಾಧನಾ ಶಂಕರ್ ಅಕಾಡೆಮಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸ್ನೇಹಿತರೆ. ಸ್ನೇಹಿತರೆ, ಈ ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ. ಒಂದು ಜೀವಕೋಶ ಅಂದರೆ ಹೇಗಿರುತ್ತೆ. ಒಂದು ಜೀವಕೋಶವನ್ನು ಯಾವ ರೀತಿ ಆವಿಷ್ಕಾರ ರಾಬರ್ಟ್ ಹುಕ್ ಮಾಡ್ದ, ಜೀವಂತ ಜೀವಕೋಶವನ್ನು ಲೆವನ್ ಹುಕ್ ಹೇಗೆ ಆವಿಷ್ಕಾರ ಮಾಡ್ದ, ಮತ್ತು ಅವನು ಮೈಕ್ರೋಬಯಾಲಜಿಯ ಫಾದರ್ ಆಗಿ ಹೇಗೆ ಪರಿವರ್ತನೆ ಆದ ಅಂತ. ಸ್ನೇಹಿತರೆ, ಇದೆಲ್ಲ ಜೀವಕೋಶಗಳ ಬಗ್ಗೆ ಅಧ್ಯಯನ ನಾವು ನೀಟಾಗಿ ಸ್ಟಡಿ ಮಾಡ್ತಾ ಅದರ ಜೊತೆಗೆ ಜೀವಕೋಶದ ವಿಕಾಸ ಹೇಗಾಯಿತು ಅಂತ. ಎಕ್ಸಾಂಪಲ್ ಫಸ್ಟ್ ಪ್ರೋಕ್ಯಾರಿಯೋಟಿಕ್ ಜೀವಕೋಶ ಇತ್ತು. ಪ್ರೋಕ್ಯಾರಿಯೋಟಿಕ್ ಜೀವಕೋಶ ಯೂಕ್ಯಾರಿಯೋಟಿಕ್ ಹೇಗಾಯಿತು. ನೆಕ್ಸ್ಟ್ ಒಂದು ಜೀವಕೋಶ ರೆಡಿ ಆದ ನಂತರ ಅದನ್ನು ಯೂನಿಸೆಲ್ಯುಲರ್ ಏಕಕೋಶ ಜೀವಿ ಅಂತ ಕರೆದ್ವಿ. ನೆಕ್ಸ್ಟ್ ಏಕಕೋಶ ಜೀವಿಯಿಂದ ಬಹುಕೋಶ ಜೀವಿಗಳಾಗಿ ಹೇಗೆ ವಿಕಾಸ ಆದವು, ಅದೆಲ್ಲ ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಚರ್ಚೆಯನ್ನು ಮಾಡಿದ್ವಿ ಸ್ನೇಹಿತರೆ. ಹಾಗೆ ಈ ವಿಡಿಯೋದಲ್ಲಿ ಏನು ಸ್ಟಡಿ ಮಾಡ್ತೀವಿ, ಒಂದು ಜೀವಕೋಶ ತನ್ನ ಕೆಲಸವನ್ನು ಹೇಗೆ ಮಾಡುತ್ತೆ, ಹೌ ಟು ವರ್ಕ್ ಒನ್ ಸೆಲ್ ಅಂತ, ಹೌ ಎ ಸೆಲ್ ವರ್ಕ್ ಅಂತ. ಒಂದು ಜೀವಕೋಶ ಹೇಗೆ ತನ್ನ ಕೆಲಸವನ್ನು ಮಾಡುತ್ತೆ. ನಮ್ಮ ದೇಹದಲ್ಲಿ 37.2 ಟ್ರಿಲಿಯನ್ ಸೆಲ್ಸ್ ಇದೆ. ಅಂದರೆ ಅಷ್ಟು ಸೆಲ್ಸ್ಗಳು ಹೇಗೆ ಕೆಲಸ ಮಾಡುತ್ತೆ, ಯಾಕಂದರೆ ನಾವೆಲ್ಲ ಬಹುಕೋಶೀಯ ಜೀವಿಗಳಲ್ವಾ. ಈ ಬಹುಕೋಶ ಜೀವಿಗಳಲ್ಲಿ ಈ ಜೀವಕೋಶಗಳು ಹೇಗೆ ಕೆಲಸವನ್ನು ಮಾಡುತ್ತೆ ಅದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ನೋಡಿ, ಹೌ ಎ ಸೆಲ್ ವರ್ಕ್ಸ್ ಅಂತ. ಒಂದು ಜೀವಕೋಶ ಹೇಗೆ ಕೆಲಸ ಮಾಡುತ್ತೋ ಅದೇ ರೀತಿ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಕೋಶಗಳು ಏನು ಮಾಡುತ್ತೆ, ಕೆಲಸವನ್ನು ಮಾಡುತ್ತೆ. ಈ ಜೀವಕೋಶ ಹೇಗೆ ಕೆಲಸ ಮಾಡುತ್ತೋ ಅದೇ ರೀತಿ ಈ ಜೀವಕೋಶನೂ ಕೆಲಸ ಮಾಡುತ್ತೆ. ಅಂದರೆ ಅಸಂಖ್ಯಾತ ಜೀವಕೋಶಗಳಿಂದಾಗಿರ್ತಕ್ಕಂಥ ನಮ್ಮ ದೇಹದಲ್ಲಿ ಏನು ಆಹಾರ ಇರ್ಬೋದು, ಅಥವಾ ಆ ಜೀವಕೋಶಗಳಿಗೆ ಕಳಿಸ್ತಕ್ಕಂಥ ಆಮ್ಲಜನಕ ಇರ್ಬೋದು, ಗ್ಲೂಕೋಸ್ ಇರ್ಬೋದು, ಅಥವಾ ಅದಕ್ಕೆ ಬೇಡವಾಗಿರ್ತಕ್ಕಂಥ ವಸ್ತುಗಳಿರ್ಬೋದು, ಹೇಗೆ ಒಂದು ಜೀವಕೋಶದಿಂದ ಮತ್ತೊಂದು ಜೀವಕೋಶಕ್ಕೆ ವರ್ಗಾವಣೆ ಆಗತ್ತೆ ಅಂತಕ್ಕಂಥ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ನೋಡಿ, ಒಂದು ಜೀವಕೋಶ ಅಂದಮೇಲೆ ಅದರ ಪ್ರಮುಖವಾಗಿರ್ತಕ್ಕಂಥ ರಚನೆ ಒಂದು ಕೋಶ ಪೊರೆ ಇರುತ್ತೆ, ನೆಕ್ಸ್ಟ್ ಕೋಶ ದ್ರವ್ಯ ಇರುತ್ತೆ, ನೆಕ್ಸ್ಟ್ ಕೋಶ ಕೇಂದ್ರ ಇರುತ್ತೆ. ಇಂಗ್ಲೀಷಲ್ಲಿ ಸೆಲ್ ಮೆಂಬ್ರೇನ್ ಇರುತ್ತೆ, ಒಳಗಡೆ ಸೈಟೋಪ್ಲಾಸಮ್ ಇರುತ್ತೆ. ಸೈಟೋಪ್ಲಾಸಮಲ್ಲಿ ಒಂದು ಬಿಗ್ಗೆಸ್ಟ್ ಆರ್ಗನಲ್ಸ್, ದೊಡ್ಡ ಕಣದಂಗ, ದಟ್ ಇಸ್ ದ ನ್ಯೂಕ್ಲಿಯಸ್ ಆರ್ ಕೋಶ ಕೇಂದ್ರ ಇರುತ್ತೆ. ಈ 3 ರಚನೆ, ಅದರ ಜೊತೆಗೆ ಮತ್ತು ಅನೇಕ ಕಣದಂಗಗಳಿವೆ. ಈ ಎಲ್ಲ ಕಣದಂಗಗಳು ಸೇರಿ ಒಂದು ಜೀವಕೋಶ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ. ನೋಡಿ, ಫಸ್ಟ್ ಇಲ್ಲೇನು ಕೋಶ ಪೊರೆ ಇದೆ, ಸೆಲ್ ಮೆಂಬ್ರೇನ್ ಇದೆ. ಸೆಲ್ ಮೆಂಬ್ರೇನ್ ಅಂತ ಏನು ಕರಿತೀವಿ, ಈ ಸೆಲ್ ಮೆಂಬ್ರೇನ್ ಏನಿದೆ, ಈ ಸೆಲ್ ಮೆಂಬ್ರೇನ್ ತನಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ಏನು ಮಾಡುತ್ತೆ, ಒಳಗಡೆ ತಗೊಳುತ್ತೆ. ನೆಕ್ಸ್ಟ್ ಬೇಡವಾಗಿರ್ತಕ್ಕಂಥ ವಸ್ತುಗಳನ್ನ ಏನು ಮಾಡುತ್ತೆ, ಹೊರಗಡೆ ಹಾಕತ್ತೆ. ಆದರೆ ಬೇಕಾದ ವಸ್ತುಗಳನ್ನು ಒಳಗಡೆ ತಗೊಂಡು ಬೇಡವಾಗಿರ್ತಕ್ಕಂಥ ವಸ್ತುಗಳನ್ನು ಹೊರಗಡೆ ಹಾಕತ್ತೆ. ಅಂದರೆ ಇದು ತನಗೆ ಬೇಕಾಗಿರೋ ವಸ್ತುಗಳನ್ನು ತಗೊಳತ್ತೆ, ಅರ್ಥಾತ್ ಸೆಲೆಕ್ಟ್ ಮಾಡುತ್ತೆ ವಸ್ತುವನ್ನು ಅಂತ. ಹಾಗಾಗಿ ಇದನ್ನು ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರಿತೀವಿ. ಕ್ಲಿಯರ್, ಅರೆ ಪಾರಂಗಮ್ಯ ಪೊರೆ ಅಂತ ಕರಿತೀವಿ. ಈ ಕೋಶ ಪೊರೆ ಆರ್ ಸೆಲ್ ಮೆಂಬ್ರೇನ್ ಯಾವುದರಿಂದ ಆಗಿರುತ್ತೆ ಅಂದರೆ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್, ಅರೆ ಪಾರಂಗಮ್ಯ ಪೊರೆಯಿಂದ ಈ ಒಂದು ಕೋಶ ಪೊರೆ ಆಗಿರುತ್ತೆ. ಈ ಕೋಶ ಪೊರೆಯ ಮೂಲಕ ನಮ್ಮ ಏನು ಗ್ಲೂಕೋಸ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಅಥವಾ ಯಾವುದಾದ್ರು ಒಂದು ಖನಿಜಗಳಿರ್ಬೋದು, ಅವು ನಮ್ಮ ಕೋಶ ಪೊರೆಯ ಮೂಲಕ ಜೀವಕೋಶದ ಒಳಗಡೆ ಎಂಟ್ರಿ ಆಗತ್ತೆ. ಜೀವಕೋಶದ ಒಳಗಡೆ ಎಂಟ್ರಿ ಆದಾಗ ಅವುಗಳು ಅಥವಾ ಅವುಗಳಲ್ಲಿರ್ತಕ್ಕಂಥ ನೀರಿನ ಅಂಶ ಅಥವಾ ಅವು ನಮ್ಮ ಜೀವಕೋಶಕ್ಕೆ ಉಪಯುಕ್ತವಾಗಿರ್ತಕ್ಕಂತಹ ಘಟಕಗಳ ಅಥವಾ ಜೀವಕೋಶವನ್ನು ನಾಶ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾ, ವೈರಸ್ ಅಂತಹ ಘಟಕಗಳ, ಅವುಗಳನ್ನು ಚೆಕ್ ಮಾಡಿ ಅವುಗಳಿಂದ ನೀರಿನ ಅಂಶವನ್ನು ತೆಗೆದು ಅವುಗಳು ಉತ್ಕರ್ಷಣೆ ಅಥವಾ ಅವುಗಳನ್ನು ನಾಶ ಮಾಡಲಿಕ್ಕೆ ಯಾವುದು ಕೆಲಸ ಮಾಡ್ತಾ ಇರುತ್ತೆ, ನಮ್ಮ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಲೈಸೋಸೋಮ್ಗಳು ಏನು ಮಾಡ್ತಾ ಇರುತ್ತೆ, ಕೆಲಸವನ್ನು ಮಾಡ್ತಾ ಇರುತ್ತೆ, ಲೈಸೋಸೋಮ್. ನೆಕ್ಸ್ಟ್ ಈ ಸೈಟೋಪ್ಲಾಸಮ್ ಇರ್ತಕ್ಕಂಥ ಲೈಸೋಸೋಮ್ ಆ ಕೋಶ ಪೊರೆಯ ಮೂಲಕ ಜೀವಕೋಶದ ಒಳಗಡೆ ಏನು ಎಂಟ್ರಿ ಆಗ್ತಕ್ಕಂತಹ ಆ ಆಹಾರದ ಘಟಕಗಳಿರ್ಬೋದು, ಅಥವಾ ಬ್ಯಾಕ್ಟೀರಿಯಾಗಳಿರ್ಬೋದು, ವೈರಸ್ಗಳಿರ್ಬೋದು, ಅವುಗಳಲ್ಲಿ ಇರತಕ್ಕಂಥ ನೀರಿನ ಅಂಶವನ್ನು ಹೊರಗಡೆ ತೆಗೆದು ಅವುಗಳು ಮೈಟೋಕಾಂಡ್ರಿಯಾದಲ್ಲಿ ಉತ್ಕರ್ಷಣೆ ಆಗಲಿಕ್ಕೆ ಏನು ಮಾಡುತ್ತೆ, ಸಹಾಯವನ್ನು ಮಾಡುತ್ತೆ. ಅವುಗಳನ್ನು ತಗೊಂಡು ಮೈಟೋಕಾಂಡ್ರಿಯಾ ಏನು ಮಾಡುತ್ತೆ, ಆಮ್ಲಜನಕದ ಸಹಾಯದಿಂದ ಉತ್ಕರ್ಷಣೆಯನ್ನು ಮಾಡಿ ATP ರೂಪದಲ್ಲಿ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ. ಹಾಗಾದರೆ ಒಂದು ಜೀವಕೋಶ ಒಂದು ATP ರೂಪದಲ್ಲಿ ಶಕ್ತಿಯನ್ನು ಉತ್ಪತ್ತಿ ಮಾಡ್ಕೊಂಡ್ಮೇಲೆ ಆ ಶಕ್ತಿಯನ್ನು ಬಳಸಿ ಸಣ್ಣ ರೈಬೋಸೋಮ್ಗಳೇನಿದಾವ ಅವು ಪ್ರೋಟೀನನ್ನು ಉತ್ಪತ್ತಿ ಮಾಡ್ತಾವೆ. ಈ ಥರ ಒಂದು ಜೀವಕೋಶ ತನ್ನ ಒಳಗಡೆ ಇರತಕ್ಕಂತಹ ಕಣದಂಗಗಳನ್ನು ಒಂದಕ್ಕೊಂದು ಸಂಪರ್ಕ ಮಾಡಿಕೊಂಡು ಎಲ್ಲ ಜೀವಕೋಶದ ಒಳಗಡೆ ನಡೀತಕ್ಕಂತಹ ಜೈವಿಕ ಕ್ರಿಯೆಗಳು ಏನು ಈ ಲೈಫ್ ಪ್ರೊಸೆಸ್ ಅಂತ ಏನು ಕರಿತೀವಿ, ಆ ಲೈಫ್ ಪ್ರೊಸೆಸ್ಸನ್ನು ಮಾಡ್ತಾ ಹೋಗುತ್ತೆ ಸ್ನೇಹಿತರೆ. ಅದು ಇನ್ನು ಕ್ಲಿಯರಾಗಿ ನಿಮಗೆ ಅರ್ಥ ಆಗಬೇಕಪ್ಪ ಅಂದರೆ ಇಲ್ಲಿ ಸ್ವಲ್ಪ ಕ್ಲಿಯರ್ ಈ ಸ್ಲೈಡ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಒಂದು ಜೀವಕೋಶದ ಒಳಗಡೆ ಕೋಶ ಪೊರೆಯ ಮೂಲಕ
ಏನು ಪ್ರೋಟೀನ್ಸ್, ಆಕ್ಸಿಜನ್ ಆ್ಯಂಡ್ ಅದರ್ ಮೆಟೀರಿಯಲ್ಸ್ಗಳು ಎಂಟ್ರಿ ಆಗುತ್ತೆ. ಆ ಅದರ್ ಮೆಟೀರಿಯಲ್ಸ್ಗಳನ್ನು ಯಾವುದು ಎಂಟ್ರಿ ಮಾಡುತ್ತೆ? ಸೆಲ್ ಮೆಂಬ್ರೇನ್. ಹೇಗೆ ಅಂದರೆ ಇದು ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್. ಆ ಜೀವಕೋಶದ ಒಳಗಡೆ ಏನು ವಸ್ತುಗಳು ಬೇಕೋ ಅದನ್ನು ಸೆಲೆಕ್ಷನ್ ಮಾಡಿ ಒಳಗಡೆ ತಗೊಳುತ್ತೆ, ಏನು ವಸ್ತುಗಳು ಬೇಡ ಅದನ್ನು ಸೆಲೆಕ್ಷನ್ ಮಾಡಿ ಹೊರಗಡೆ ಹಾಕ್ತಕ್ಕಂಥ ಈ ಸ್ಪೆಷಲ್ ಮೆಂಬ್ರೇನ್ ಏನಿದೆ ಇದನ್ನು ನಾವೇನಂತ ಕರಿತೀವಿ? ಕೋಶ ಪೊರೆ ಅಂತ ಕರಿತೀವಿ. ನೆಕ್ಸ್ಟ್, ಕೋಶ ಪೊರೆಯ ಮೂಲಕ ಒಳಗಡೆ ಬರ್ತಕ್ಕಂತಹ ಆಹಾರದ ಘಟಕಗಳಾಗಿರ್ಬೋದು ಅಥವಾ ಜೀವಕೋಶವನ್ನು ಹಾನಿ ಮಾಡ್ತಕ್ಕಂಥ ಬೇರೊಂದು ವಸ್ತುಗಳಾಗಿರ್ಬೋದು. ಸೊ ಅವುಗಳನ್ನು ಅದರಲ್ಲಿರ್ತಕ್ಕಂಥ ನೀರಿನ ಅಂಶವನ್ನು ತೆಗೆದು ಅವುಗಳು ಉತ್ಕರ್ಷಣೆ ಆಗುವ ಹಾಗೆ ಯಾವ್ದು ಮಾಡುತ್ತೆ? ಲೈಸೋಜೋಮ್ಗಳು ಮಾಡುತ್ತೆ. ಆ ಲೈಸೋಜೋಮ್ ಮಾಡಿದ ನಂತರ ಅಲ್ಲಿರ್ತಕ್ಕಂಥ ಏನು ವಸ್ತು ಇದೆ ಆ ವಸ್ತುವನ್ನು ಆಮ್ಲಜನಕವನ್ನು ಬಳಸಿ ಮೈಟೋಕಾಂಡ್ರಿಯಾ ಏನು ಮಾಡುತ್ತೆ? ಉತ್ಕರ್ಷಣೆ ಮಾಡಿ ATP ರೂಪದಲ್ಲಿ ಶಕ್ತಿಯನ್ನು ಏನು ಮಾಡುತ್ತೆ? ಉತ್ಪತ್ತಿ ಮಾಡುತ್ತೆ. ಹಾಗಾಗಿ ಮೈಟೋಕಾಂಡ್ರಿಯಾನ ನಾವೇನಂತ ಕರಿತೀವಿ? ಪವರ್ ಹೌಸ್ ಆಫ್ ಸೆಲ್ ಅಂತ ಕರಿತೀವಿ. ನೆಕ್ಸ್ಟ್, ಆ ಶಕ್ತಿಯನ್ನು ಬಳಸ್ಕೊಂಡು ಸಣ್ಣ ರೈಬೋಸೋಮ್ಗಳೇನಿದೆ ಆ ರೈಬೋಸೋಮ್ಗಳು ಏನು ಮಾಡುತ್ತೆ? ಪ್ರೋಟೀನನ್ನು ಉತ್ಪತ್ತಿ ಮಾಡುತ್ತೆ. ನೆಕ್ಸ್ಟ್, RNA, DNA ಅವೆಲ್ಲವೂ ಕೂಡ ಯಾವುದಕ್ಕೆ ಸಂಬಂಧಪಡುತ್ತೆ? ರೈಬೋಸೋಮ್, ಪ್ರೋಟೀನ್ ಆ್ಯಂಡ್ ನ್ಯೂಕ್ಲಿಕ್ ಆ್ಯಸಿಡ್. ಅವೆಲ್ಲ ನಾನು ಮುಂದೆ ಒಂದೊಂದು ಕಣದಂಗಗಳನ್ನು ಸಿಂಗಲ್ ಆರ್ಗನಲ್ಸ್ಗಳನ್ನು ಹೇಳಿ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಸೊ ನೆಕ್ಸ್ಟ್ ನಮ್ಮ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆ್ಯಂಡ್ ಗಾಲ್ಗಿ ಕಾಂಪ್ಲೆಕ್ಸ್. ಒಂದು ಜೀವಕೋಶದ ಒಳಗಡೆ ಈಗ ಪ್ರೋಟೀನ್ ಉತ್ಪತ್ತಿ ಆಯಿತು. ನೆಕ್ಸ್ಟ್, ಉತ್ಕರ್ಷಣೆ ಆಗಿರತಕ್ಕಂಥ ಆಹಾರ ಇದೆ, ಉತ್ಕರ್ಷಣೆ ಆಗಲಿಕ್ಕೆ ಬಂದಿರತಕ್ಕಂಥ ಆಹಾರ ಅವೆಲ್ಲ ಒಂದು ಜೀವಕೋಶದ ಎಲ್ಲ ಕಡೆಯೂ ಸಾಗಾಣಿಕೆ ಆಗಬೇಕಲ್ವಾ? ಅವುಗಳನ್ನು ಸಾಗಾಣಿಕೆ ಮಾಡ್ತಕ್ಕಂಥ ಕೆಲಸವನ್ನು ಯಾವ್ದು ಮಾಡುತ್ತೆ ಅಂದರೆ ದಟ್ ಇಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮಾಡುತ್ತೆ. ಹಾಗಾಗಿ ಇದಕ್ಕೆ ಫುಡ್ ಟ್ರಾನ್ಸ್ಪೋರ್ಟ್ ರೋಡ್, ಆಹಾರ ಸಾಗಾಣಿಕೆಯ ಮಾರ್ಗ ಅಂತ ಕರಿತೀವಿ. ನೆಕ್ಸ್ಟ್, ಆಹಾರ ಸಾಗಾಣಿಕೆ ಮಾಡಬೇಕಪ್ಪ ಅಂದರೆ ಸುಮ್ಮನೆ ಸಾಗಾಣಿಕೆ ಮಾಡಲ್ಲ ನಾವು. ಈಗ ಒಂದು ಫ್ಯಾಕ್ಟ್ರಿಯಲ್ಲಿ ಅಥವಾ ಒಂದು ಬೇಕರಿಯಲ್ಲಿ ಬನ್ನನ್ನು ರೆಡಿ ಮಾಡ್ತಾರೆ ಅಂದರೆ ಬನ್ ಸುಮ್ಮನೆ ಕೊಟ್ಬಿಡ್ತಾರಾ? ಇಲ್ಲ, ಬನ್ನನ್ನು ಏನು ಮಾಡ್ತಾರೆ? ಒಂದು 4-5 ಬನ್ಗಳನ್ನು ಹಾಕಿ ಪ್ಯಾಕ್ ಮಾಡ್ತಾರೆ. ಈ ಥರ ಆಹಾರವನ್ನು ಪ್ಯಾಕ್ ಮಾಡ್ತಕ್ಕಂಥ ಯೂನಿಟ್ ಯಾವುದಪ್ಪ ಅಂತ ಕೇಳಿದ್ರೆ ಗಾಲ್ಗಿ ಆಪರೇಟಿಸ್ ಆರ್ ಗಾಲ್ಗಿ ಕಾಂಪ್ಲೆಕ್ಸ್. ಗಾಲ್ಗಿ ಕಾಂಪ್ಲೆಕ್ಸ್ ಆಹಾರವನ್ನು ಪ್ಯಾಕ್ ಮಾಡುತ್ತೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆ ಜೀವಕೋಶದ ಒಳಗಡೆ ಇರತಕ್ಕಂತಹ ಎಲ್ಲ ಕಡೆಯೂ ಕೂಡ ಆಹಾರವನ್ನು ಏನು ಮಾಡ್ತಾ ಇರುತ್ತೆ? ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಮತ್ತು ಜೀವಕೋಶದಿಂದ ಹೊರಗಡೆ ಇನ್ನೊಂದು ಜೀವಕೋಶಕ್ಕೂ ಏನು ಮಾಡುತ್ತೆ? ಅದು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೊ ಮತ್ತು ಆಲ್ರೆಡಿ ಹೇಳಿದ್ವಿ ನಾವು, ಆ ಜೀವಕೋಶಕ್ಕೆ ಏನಾದರೂ ಹಾನಿ ಆಯಿತು, ಆ ವಸ್ತು ಏನಾದರೂ ಸಮಸ್ಯೆ ಆಯಿತು ಅಂದರೆ ಈ ಲೈಸೋಸೋಮ್ಗಳು ಏನು ಮಾಡುತ್ತೆ ಅಂದರೆ ತನ್ನಲ್ಲಿರ್ತಕ್ಕಂಥ ಹೈಡ್ರೋಲಿಟಿಕ್ ಎಂಜೈಮ್ಸ್ಗಳನ್ನು, ಜಲವಿಭಜಕ ಕಿಣ್ವಗಳನ್ನು ಬಳಸಿ ಆ ವಸ್ತುವನ್ನು ಡೈಜೆಸ್ಟ್ ಮಾಡುತ್ತೆ ಅಥವಾ ಆ ವಸ್ತುವನ್ನು ನಾಶ ಮಾಡುತ್ತೆ. ಇನ್ ಕೇಸ್ ಏನಾರ ಸಮಸ್ಯೆ ಆಯಿತು ಅಂದರೆ ಆ ಜೀವಕೋಶನೇ ಸಾಯಿಸಿ ಸುಸೈಡ್ ಬ್ಯಾಗ್ ಆಫ್ ಸೆಲ್ಸ್ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ಥರ ನಮ್ಮ ಜೀವಕೋಶದ ಒಳಗಡೆ ಕೋಶ ಪೊರೆ, ಲೈಸೋಸೋಮು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಮು, ಗಾಲ್ಗಿ ಕಾಂಪ್ಲೆಕ್ಸು ಇವೆಲ್ಲವೂ ಕೂಡ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಗ್ಗಟ್ಟಿನ ಕಮ್ಯುನಿಕೇಷನ್ಸ್, ಸಂಪರ್ಕ ವ್ಯವಸ್ಥೆಯಾಗಿ ಜೀವಕೋಶದ ಒಳಗಡೆ ಏನು ಜೀವಕ್ರಿಯೆಗಳು ನಡೀಬೇಕು ಆ ಜೀವಕ್ರಿಯೆಗಳಿಗೆ ಏನು ಮಾಡ್ತಾ ಇರುತ್ತೆ? ಇವೆಲ್ಲ ಜೀವಕೋಶದ ಕೋಶ ಪೊರೆಯ ಒಳಗಡೆ ಇರತಕ್ಕಂಥ ಕಣದಂಗಗಳೇನು ಮಾಡ್ತಾ ಇರುತ್ತೆ? ಸಹಾಯವನ್ನು ಮಾಡ್ತಾ ಇರುತ್ತೆ ಸ್ನೇಹಿತರೆ. ನಾವು ಇದನ್ನು ಡೈರೆಕ್ಟಾಗಿ ಏನೋ ಸಹಾಯ ಮಾಡುತ್ತೆ ಅಂತ ಹೇಳಿದ್ವಿ ನಾವು. ಬಟ್ ಇಲ್ಲಿ ಹೆಂಗೆ ಸಹಾಯ ಮಾಡುತ್ತೆ? ಜೀವಕೋಶದ ಒಳಗಡೆ ಈ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಆರ್ ಸೆಲ್ ಮೆಂಬ್ರೇನ್ನ ಮೂಲಕ ಹೇಗೆ ಜೀವಕೋಶದ ಒಳಗಡೆ ಎಂಟ್ರಿ ಆಗತ್ತೆ ಅನ್ನೋದನ್ನು ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬೇಕಪ್ಪ ಅಂದರೆ ಫಸ್ಟ್ ನಮಗೆ ಒಂದು 2 ವರ್ಡ್ ಕ್ಲಿಯಾರಿಟಿ ಇರಬೇಕು. ಒಂದು ಡಿಫ್ಯೂಸನ್ ಅಂತ, ಇನ್ನೊಂದು ಆಸ್ಮೋಸಿಸ್ ಅಂತ. ತುಂಬಾ ಇಂಪಾರ್ಟೆಂಟ್. ಒಂದು ಆಸ್ಮೋಸಿಸ್. ಡಿಫ್ಯೂಸನ್ ಅಂದರೆ ಕನ್ನಡದಲ್ಲಿ ವಿಸರಣೆ ಅಂತ ಕರಿತೀವಿ, ವಿಸರಣೆ. ನೆಕ್ಸ್ಟ್ ಆಸ್ಮೋಸಿಸ್ ಅಂದರೆ ಅಭಿಸರಣೆ ಅಂತ ಕರಿತೀವಿ, ಅಭಿಸರಣೆ. ತುಂಬ ಸತಿ ಎಕ್ಸಾಮಲ್ಲಿ ಬರ್ತಾ ಇರುತ್ತೆ ಡಿಫ್ಯೂಸನ್. ಹಾಗಾದರೆ ಒಂದು ಜೀವಕೋಶದಿಂದ ಮತ್ತೊಂದು ಜೀವಕೋಶಕ್ಕೆ ಏನು ಆಹಾರ ಹೇಗೆ ವರ್ಗಾವಣೆ ಆಗತ್ತೆ, ಹೇಗೆ ಸಂಪರ್ಕ ಆಗುತ್ತೆ, ಹೇಗೆ ಸಾಗಾಣಿಕೆ ಆಗುತ್ತೆ ಅಂದರೆ 2 ಕ್ರಿಯೆಗಳ ಮೂಲಕ ಆಗುತ್ತೆ. ಒಂದು ವಿಸರಣೆ ಕ್ರಿಯೆ ಮೂಲಕ ಆಗುತ್ತೆ, ಇನ್ನೊಂದು ಅಭಿಸರಣೆ ಕ್ರಿಯೆ ಮೂಲಕ ಆಗುತ್ತೆ. ನೋಡಿ, ಈ ವಿಸರಣೆ ಮತ್ತು ಅಭಿಸರಣೆ ಕ್ರಿಯೆ ಮೂಲಕ ಆಗುತ್ತೆ ಅಂದಮೇಲೆ ವಿಸರಣೆ ಅಂದರೆ ಏನು, ಅಭಿಸರಣೆ ಅಂದರೆ ಏನು? ಏನಿಲ್ಲ, ಹೆಚ್ಚಿನ ಸಾರತೆಯಿಂದ ವಸ್ತುಗಳು ಏನು ಮಾಡುತ್ತೆ? ಕಡಿಮೆ ಸಾರತೆಯ ಕಡೆಗೆ ಏನಾಗುತ್ತೆ? ಸಾಗಾಣಿಕೆ ಆಗುತ್ತೆ. ಅದು ವಿಸರಣೆ ಆದ್ರೂ ಕೂಡ ದ ಮಾಲಿಕ್ಯೂಲ್ಸ್ ಪಾಸಸ್ ಥ್ರೂ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್. ಸೊ ಸೇಮ್ ಆಸ್ಮೋಸಿಸ್ ಕೂಡ ಅಷ್ಟೇ. ವಸ್ತುಗಳು ಹೆಚ್ಚಿನ ಸಾರತೆಯಿಂದ ಕಡಿಮೆ ಸಾರತೆಯ ಕಡೆಗೆ ಏನಾಗುತ್ತೆ? ಸಾಗಾಣಿಕೆ ಆಗುತ್ತೆ. ಸರ್ ಹಾಗಾದ್ರೆ ಏನು ಸರ್, 2 ಒಂದೇನಾ? ಸಿಂಪಲ್, ಸ್ವಲ್ಪ ಡಿಫ್ರೆಂಟ್ ಇದೆ. ಇಲ್ಲಿ ಯಾವುದೇ ವಸ್ತುಗಳು, ಅದು ಸಾಲಿಡ್ ಸಬ್ಸ್ಟೆನ್ಸ್ ಆದರೂ ಆಗಿರ್ಬೋದು, ಗ್ಯಾಸ್ ಸಬ್ಸ್ಟೆನ್ಸ್ ಆದರೂ ಆಗಿರ್ಬೋದು, ಯಾವುದೇ ವಸ್ತುಗಳು ಹೆಚ್ಚಿನ ಸಾರತೆಯಿಂದ ಕಡಿಮೆ ಸಾರತೆಯ ಕಡೆಗೆ
ಗೊತ್ತು ಗುರಿ ಇಲ್ಲದೆ ಸುಮ್ಮನೆ ಸಾಗಾಣಿಕೆ ಆಗೋದನ್ನು ನಾವೆಂತ ಕರಿತೀವಿ? ವಿಸರಣೆ ಅಂತ ಕರಿತೀವಿ. ಅಂದರೆ ಇಫ್ ಯು ಹ್ಯಾವ್ ಎನಿ ಮಾಲಿಕ್ಯೂಲ್ಸ್ ಆರ್ ಇಫ್ ಯು ಹ್ಯಾವ್ ಎನಿ ಸಬ್ಸ್ಟೆನ್ಸ್ ಪಾಸಸ್ ಥ್ರೂ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್, ರ್ಯಾಂಡಮ್ ಆಗಿ ಹೆಚ್ಚಿನ ಸಾರತೆಯಿಂದ ಕಡಿಮೆ ಸಾರತೆಯ ಕಡೆಗೆ ವಸ್ತುಗಳು ಚಲಿಸ್ತಾ ಹೋದರೆ ಅದಕ್ಕೆ ನಾವೇನಂತ ಕರಿತೀವಿ? ವಿಸರಣೆ ಅಂತ ಕರಿತೀವಿ. ಬಟ್ ಆಸ್ಮೋಸಿಸ್ ಹಾಗಲ್ಲ. ಆಸ್ಮೋಸಿಸ್ ಅಂದರೆ ಎಲ್ಲ ವಸ್ತುಗಳಲ್ಲ, ದಟ್ ಈಸ್ ಲಿಕ್ವಿಡ್ ಸಬ್ಸ್ಟೆನ್ಸ್. ದ್ರವ ವಸ್ತುಗಳು ಹೆಚ್ಚಿನ ಸಾರತೆಯಿಂದ ಕಡಿಮೆ ಸಾರತೆಯ ಕಡೆಗೆ ಹೆಂಗೆ ಬೇಕೋ ಹಾಗೆ ಹೋಗೋಂಗಿಲ್ಲ. ಇಲ್ಲೊಂದು ಯಾವ ಮೆಂಬ್ರೇನ್ ಇದೆ? ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್, ಅರೆ ಪಾರಂಗಮ್ಯ ಪೊರೆ ಅಂತ ಕರಿತೀವಿ. ದ್ರವ ವಸ್ತುಗಳು ಹೆಚ್ಚಿನ ಸಾರತೆಯಿಂದ ಕಡಿಮೆ ಸಾರತೆಯ ಕಡೆಗೆ ಅರೆ ಪಾರಂಗಮ್ಯ ಪೊರೆಯ ಮೂಲಕ ಹೋದರೆ ಅದಕ್ಕೆ ನಾವೇನಂತ ಕರಿತೀವಿ? ಅಭಿಸರಣೆ ಆರ್ ಆಸ್ಮೋಸಿಸ್ ಅಂತ ಕರಿತೀವಿ. ಕ್ಲಿಯರ್? ಇದು ಹೆಂಗೆ ಬೇಕೋ ಹಾಗೆ ಹೋಗೋದು, ಫ್ರೀ ಇದು. ಬಟ್ ಇಲ್ಲಿ ಹಾಗಲ್ಲ, ಟಿಕೆಟ್ ಇದೆ. ಸೆಮಿ ಪರ್ಮಿಬಲ್ ಮೆಂಬ್ರೇನ್ ಯಾರು ಬೇಕು ಅವರನ್ನು ಮಾತ್ರ ಒಳಗಡೆ ಕಳಿಸುತ್ತೆ, ಬಾಕಿರನ್ನೆಲ್ಲ ಹೊರಗಡೆ ಇಡುತ್ತೆ. ಅದರಲ್ಲೂ ಎಸ್ಪೆಷಲಿ ಯಾರಿಗೆ ಮಾತ್ರ? ದಟ್ ಇಸ್ ಲಿಕ್ವಿಡ್ ಸಬ್ಸ್ಟೆನ್ಸ್ಗಳಿಗೆ, ದ್ರವ ವಸ್ತುಗಳಿಗೆ ಹೆಚ್ಚಿನ ಸಾರತೆಯಿಂದ ಕಡಿಮೆ ಸಾರತೆಗೆ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಅರೆ ಪಾರಂಗಮ್ಯ ಪೊರೆಯ ಮೂಲಕ ಚಲಿಸಿದರೆ ಅದಕ್ಕೆ ನಾವೇನಂತ ಕರಿತೀವಿ? ಅಭಿಸರಣೆ ಅಂತ ಕರಿತೀವಿ. ಈ ಥರ ನಮ್ಮ ದೇಹದಲ್ಲಿರ್ತಕ್ಕಂತಹ ಪ್ರತಿಯೊಂದು ಜೀವಕೋಶಗಳಿಗೂ ಬೇಕಾಗಿರ್ತಕ್ಕಂಥ ವಸ್ತುಗಳು, ಬೇಡವಾಗಿರ್ತಕ್ಕಂಥ ವಸ್ತುಗಳು ವಿಸರಣೆ ಮತ್ತು ಅಭಿಸರಣೆಯ ಕ್ರಿಯೆ ಮೂಲಕ ಏನಾಗ್ತಾ ಇರುತ್ತೆ? ಚಲಿಸ್ತಾ ಇರುತ್ತೆ. ಸ್ನೇಹಿತರೆ, ಈ ಡಿಫ್ಯೂಸನ್ ಮತ್ತು ಈ ಆಸ್ಮೋಸಿಸ್ ಅಂತ ಇದೆಯಲ್ವಾ, ಈ ಡಿಫ್ಯೂಸನ್ ಮತ್ತು ಆಸ್ಮೋಸಿಸ್ ಹೇಗೆ ನಡೆಯುತ್ತೆ ಪ್ರತಿಯೊಂದು ಜೀವಕೋಶಗಳಲ್ಲಿ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಪ್ಪ ಅಂದರೆ ಈ 3 ದ್ರಾವಣಗಳ ಬಗ್ಗೆ ನಮಗೆ ಕ್ಲಿಯಾರಿಟಿ ಬೇಕು ಸ್ನೇಹಿತರೆ. ಒಂದು ಹೈಪರ್ ಟಾನಿಕ್, ಇನ್ನೊಂದು ಐಸೋಟಾನಿಕ್, ಇನ್ನೊಂದು ಹೈಪೋಟಾನಿಕ್ ದ್ರಾವಣ ಅಂತ. ಎಕ್ಸಾಂಪಲ್, ಒಂದು ದ್ರಾವಣ ಅಂದರೆ ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಒಂದು ಕರಗೋ ವಸ್ತು ಬೇಕು ದ್ರಾವ್ಯ, ಇನ್ನೊಂದು ಕರಗಿಸ್ಕೊಳ್ಳೋ ವಸ್ತು ಬೇಕು ದ್ರಾವಕ. ದ್ರಾವಕದಲ್ಲಿ ದ್ರಾವ್ಯ ಕರಗಿ ಒಂದು ಹೊಸ ವಸ್ತು ಬರುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ? ದ್ರಾವಣ ಅಂತ ಕರಿತೀವಿ. ಯಾವ ವಸ್ತು ಡಿಸಾಲ್ವ್ ಆಗುತ್ತೋ ಅದನ್ನು ಸಾಲ್ಯೂಟ್ ಅಂತ ಕರಿತೀವಿ. ಯಾವ ವಸ್ತು ಡಿಸಾಲ್ವ್ ಮಾಡ್ಕೊಳ್ಳುತ್ತೋ ಅದಕ್ಕೆ ಸಾಲ್ವೆಂಟ್ ಅಂತ ಕರಿತೀವಿ. ಸಾಲ್ವೆಂಟಲ್ಲಿ ಸಾಲ್ಯೂಟ್ ಡಿಸಾಲ್ವ್ ಆಗಿ ಒಂದು ಹೊಸ ವಸ್ತು ಬರುತ್ತೆ. ಆ ನ್ಯೂಲಿ ಫಾರ್ಮ್ಡ್ ಸಬ್ಸ್ಟೆನ್ಸ್ಗೆ ನಾವೇನಂತ ಕರಿತೀವಿ ಅಂದರೆ ದಟ್ ಇಸ್ ದ ಸೊಲ್ಯೂಷನ್. ಎಕ್ಸಾಂಪಲ್, ನಾವು ಸಾಲ್ಟ್ ವಾಟರ್ ತಗೊಂಡ್ರೆ ಸಾಲ್ಟ್ ವಾಟರಲ್ಲಿ ಸಾಲ್ಟ್ ಈಸ್ ಎ ಸಾಲ್ಯೂಟ್, ವಾಟರ್ ಈಸ್ ಎ ಸಾಲ್ವೆಂಟ್. ಈ ಥರ ದ್ರಾವಣಗಳನ್ನು ಮಾಡಿಕೊಂಡು ಅಭಿಸರಣೆ ಮತ್ತು ವಿಸರಣೆಯ ಕ್ರಿಯೆ ಮೂಲಕ ನಮ್ಮ ದೇಹದಲ್ಲಿರೋ ಪ್ರತಿಯೊಂದು ಜೀವಕೋಶಗಳಿಗೂ ವಸ್ತುಗಳು ವರ್ಗಾವಣೆ ಆಗತ್ತೆ. ಸೊ ಹೆಂಗೆ ವರ್ಗಾವಣೆ ಆಗತ್ತೆ? ಅವಾಗ ಈ 3 ದ್ರಾವಣಗಳನ್ನು ಸರಿಯಾಗಿ ನೋಡ್ಕೊಳ್ಬೇಕು ನಾವು. ಒಂದು ಹೈಪರ್ ಟಾನಿಕ್ ದ್ರಾವಣ, ಇನ್ನೊಂದು ಐಸೋಟಾನಿಕ್ ಸೊಲ್ಯೂಷನ್, ಇನ್ನೊಂದು ಹೈಪೋಟಾನಿಕ್ ಸೊಲ್ಯೂಷನ್ ಅಂತ. ನೋಡಿ, ಈ ಸ್ಲೈಡಿಗೆ ಹೋಗೋ ಮುಂಚೆ ಸ್ವಲ್ಪ ನಾವು ಈ ಡಿಫ್ಯೂಸನ್ ಮತ್ತು ಆಸ್ಮೋಸಿಸ್ ಹೇಗಾಗತ್ತೆ ಅಂತ ಗೊತ್ತಾಗಿದೆಯಲ್ವಾ, ಅದೇ ಥರ ಸ್ವಲ್ಪ ಈ ದ್ರಾವಣ ಬಗ್ಗೆ ನಾವು ಸ್ವಲ್ಪ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಈ ಸ್ಲೈಡಿಗೆ ಹೋಗ್ಬೇಕು ನಾವು. ಎಕ್ಸಾಂಪಲ್, ಹೈಪರ್ ಟಾನಿಕ್ ಅಂದರೆ ಸಿಂಪಲ್, ಹೈಪರ್ ಅಂದರೆ ಸಾಲ್ಯೂಟ್ದ ಪ್ರಮಾಣ ಜಾಸ್ತಿ ಇದೆ ಅಂತ ಅರ್ಥ. ಹೈಪರ್ ಅಂದರೆ ಆ ದ್ರಾವಣದಲ್ಲಿ ಕರಗಿರ್ತಕ್ಕಂತಹ ದ್ರಾವ್ಯದ ಪ್ರಮಾಣ ಜಾಸ್ತಿ ಇದೆ ಅಂತ. ಐಸೋ ಅಂದರೆ ದ್ರಾವಕ ಮತ್ತು ದ್ರಾವ್ಯ ಎರಡರ ಪ್ರಮಾಣ ಸಮ ಇದೆ ಅಂತ ಅರ್ಥ. ಐಸೋ ಅಂದರೆ ಸಮ ಅಂತ. ಹೈಪೋ ಅಂದರೆ ಆ ದ್ರಾವಣದಲ್ಲಿ, ಹೈಪೋ ಅಂದರೆ ಕಡಿಮೆ, ಏನು ಕಡಿಮೆ ಇದೆ? ಸಾಲ್ಯೂಟ್ದ ಪ್ರಮಾಣ ಏನಾಗಿದೆ? ಕಡಿಮೆ ಇದೆ ಅಂತ ಅರ್ಥ. ಇದರಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇದೆ, ಇಲ್ಲಿ ನೀರು ಮತ್ತು ಅದರಲ್ಲಿ ಕರಗಿರ್ತಕ್ಕಂತಹ ದ್ರಾವ್ಯದ ಪ್ರಮಾಣ ಸಮ ಇದೆ. ಇಲ್ಲಿ ಹೈಪರ್ ಅಂದರೆ ನೀರಿನ ಪ್ರಮಾಣ ಕಡಿಮೆ ಇದೆ, ಅದರಲ್ಲಿ ಕರಗಿರ್ತಕ್ಕಂತಹ ಏನು ಲವಣಗಳಿದೆ, ದ್ರಾವ್ಯದ ಘಟಕ ಇದೆ, ಅದರ ಪ್ರಮಾಣ ಜಾಸ್ತಿ ಇದೆ ಅಂತ ಅರ್ಥ. ನೋಡಿ, ಅದಕ್ಕೆ ಸಿಂಪಲ್ ಇಲ್ಲಿ ಇದನ್ನು ನೋಡ್ಕೊಳ್ಳಿ. ಇದನ್ನು ನೋಡಿಕೊಂಡಾಗ ನಿಮಗೆ ಇಲ್ಲಿ ಕ್ಲಿಯಾರಿಟಿ ಸಿಕ್ಬಿಡುತ್ತೆ. ಈಗ ಎಕ್ಸಾಂಪಲ್, ನಾನು ಇಲ್ಲಿ ನಿಮಗೆ ಹೈಪೋಟಾನಿಕ್ ಅಂತ ಕರಿತೀನಿ. ಹೈಪೋಟಾನಿಕ್ ಸೊಲ್ಯೂಷನ್. ಹೈಪೋಟಾನಿಕ್ ಅಂದರೆ ಆಲ್ರೆಡಿ ಹೇಳಿದ್ದೀನಿ ನಾನು. ಹೈಪೋ ಅಂದರೆ ಕಡಿಮೆ, ಮೀನ್ಸ್ ಸಾಲ್ಯೂಟ್ ಏನಿದೆ ಇದರ ಪ್ರಮಾಣ ಏನಾಗಿದೆ? ಕಡಿಮೆ ಇದೆ ಈ ದ್ರಾವಣದಲ್ಲಿ. ನೆಕ್ಸ್ಟ್ ಸಾಲ್ವೆಂಟ್, ಇದರ ಪ್ರಮಾಣ ಏನಾಗಿದೆ? ಜಾಸ್ತಿ ಇದೆ, ಅಂದರೆ ದ್ರಾವಕದ ಪ್ರಮಾಣ ಏನಾಗಿದೆ? ಜಾಸ್ತಿ ಇದೆ. ಈಗ ನೀರಿನ ಪ್ರಮಾಣ ಜಾಸ್ತಿ ಇದ್ದು ನೆಕ್ಸ್ಟ್ ದ್ರಾವ್ಯದ ಪ್ರಮಾಣ ಕಡಿಮೆ ಇದ್ದರೆ ಇಂತಹ ದ್ರಾವಣಕ್ಕೆ ನಾವೇನಂತ ಕರಿತೀವಿ? ಹೈಪೋಟಾನಿಕ್ ದ್ರಾವಣ ಅಂತ ಕರಿತೀವಿ. ನೋಡಿ, ಇಂತಹ ದ್ರಾವಣದಲ್ಲಿ ಎಕ್ಸಾಂಪಲ್, ಈ ದ್ರಾವಣದಲ್ಲಿ ನೀರಿನ ಅಂಶ ಜಾಸ್ತಿ ಇದೆ, ಲವಣದ ಅಂಶ ಕಡಿಮೆ ಇದೆ. ಅಂತಹ ಒಂದು ದ್ರಾವಣದಲ್ಲಿ ನಾವು ಒಂದು ಒಣಗಿರ್ತಕ್ಕಂಥ ಯಾವುದೋ ಒಂದು ವಸ್ತು
ಅಥವಾ ಶ್ರಿಂಕ್ ಆಗಿರ್ತಕ್ಕಂಥ ಬ್ಲಡ್ ಸೆಲ್ಸ್ ಯಾವುದಾರು ಇರಲಿ, ಒಂದು ವಸ್ತುವನ್ನು ಒಳಗಡೆ ಇಟ್ಟರೆ ಆ ವಸ್ತುವಿನಲ್ಲಿ ನೀರಿನಂಶ ಏನಾಗಿದೆ, ಕಡಿಮೆ ಇದೆ, ಹೊರಗಡೆ ನೀರಿನಂಶ ಜಾಸ್ತಿ ಇದೆ. ಆ ವಸ್ತು ಏನು ಮಾಡುತ್ತೆ, ಆ ಹೊರಗಡೆ ಇರತಕ್ಕಂಥ ನೀರನ್ನು ಒಳಗಡೆ ಎಳ್ಕೊಂಡು ಆ ಜೀವಕೋಶ ಅಥವಾ ಆ ವಸ್ತು ಏನಾಗುತ್ತೆ, ಉಬ್ಬಿಡತ್ತೆ. ಅಂದರೆ ನಮ್ಮ ಈ ಅಭಿಸರಣೆ ಕ್ರಿಯೆ ಮೂಲಕ ಹೊರಗಡೆ ಇರತಕ್ಕಂಥ ಹೆಚ್ಚು ನೀರನ್ನು ಒಳಗಡೆ ಎಳ್ಕೊಂಡು ಏನಾಗ್ಬಿಡತ್ತೆ, ಅದು ಉಬ್ಬಿಡತ್ತೆ. ಈ ಥರ ಜೀವಕೋಶ ತನಗೆ ಬೇಕಾಗಿರತಕ್ಕಂತಹ ನೀರಿನ ಅಂಶವನ್ನು ಪಡ್ಕೊಂಡು ಉಬ್ಬತ್ತೆ. ಕ್ಲಿಯರ್? ಅಂದರೆ ಆ ನೀರಿನ ಮೂಲಕ ತನಗೆ ಬೇಕಾಗಿರ್ತಕ್ಕಂಥ ಸಾಲ್ಯೂಟ್ಸ್ಗಳನ್ನು ಕೂಡ ಏನು ಮಾಡುತ್ತೆ, ಒಂದು ಕಡೆ ಅಂದರೆ ಒಂದು ಜೀವಕೋಶದಿಂದ ಮತ್ತೊಂದು ಜೀವಕೋಶಕ್ಕೆ ತಗೊಳ್ತಾ ಇರುತ್ತೆ. ನೆಕ್ಸ್ಟ್ ಈ ಜೀವಕೋಶ ಈಗ ಸಫಿಷಿಯೆಂಟ್ ಆಯಿತಾ, ಹಾಗಾದರೆ ಪಕ್ಕದ ಜೀವಕೋಶಕ್ಕೆ ಏನಾದರೂ ಕಡಿಮೆ ಆದರೆ ಮತ್ತು ಈ ಜೀವಕೋಶದಿಂದ ವಿಸರಣೆ ಮತ್ತು ಅಭಿಸರಣೆಯ ಕ್ರಿಯೆ ಮೂಲಕ ಏನಾಗುತ್ತೆ, ಹೆಚ್ಚಿನ ಸಾರತೆಯಿಂದ ಕಡಿಮೆ ಸಾರತೆಗೆ ಏನಾಗ್ತಾ ಇರುತ್ತೆ, ಪ್ರಸಾರ, ವರ್ಗಾವಣೆ, ಟ್ರಾನ್ಸ್ಪೋರ್ಟ್ ಏನಾಗ್ತಾ ಇರುತ್ತೆ, ಆಗ್ತಾ ಇರುತ್ತೆ. ಈಗ ಈ ಜೀವಕೋಶನೂ ಕೂಡ ಸಂಪಾಯಿತು, ಈ ಜೀವಕೋಶದಲ್ಲೂ ಕೂಡ ದ್ರಾವ್ಯ ದ್ರಾವಕ ಘಟಕ ಎರಡೂ ಸಮ ಇದೆ. ಆವಾಗ ಒಂದರಿಂದ ಇನ್ನೊಂದು ಕಡೆ ವರ್ಗಾವಣೆ ಆಗಲ್ಲ. ಇಂಥದಕ್ಕೆ ನಾವೇನಂತ ಕರಿತೀವಿ, ಐಸೋಟಾನಿಕ್ ದ್ರಾವಣ ಅಂತ ಕರಿತೀವಿ. ನೋಡಿ, ಇಲ್ಲಿ ಹೈಪರ್ ಟಾನಿಕ್ ದ್ರಾವಣ ಅಂದರೆ, ಹೈಪರ್ ಟಾನಿಕಲ್ಲಿ ಏನಾಗಿದೆ ಅಂದರೆ ಸಾಲ್ಯೂಟ್ದ ಪ್ರಮಾಣ ಏನಾಗಿದೆ, ಜಾಸ್ತಿ ಇದೆ. ವಾಟರ್ ಆರ್ ಸಾಲ್ವೆಂಟ್ದ ಪ್ರಮಾಣ ಏನಾಗಿದೆ, ಕಡಿಮೆ ಇದೆ. ಹಾಗಾದರೆ ಇಲ್ಲಿ ಏನು ಕರಗಿರ್ತಕ್ಕಂಥ ದ್ರಾವ್ಯದ ಪ್ರಮಾಣ ಜಾಸ್ತಿ ಇದೆ, ದ್ರಾವಕದ ಪ್ರಮಾಣ ಏನಾಗಿದೆ, ತುಂಬಾ ಕಡಿಮೆ ಇದೆ. ಅಂದರೆ ಸ್ಟ್ರಾಂಗ್ ಸೊಲ್ಯೂಷನ್ ಇದು. ಈ ಸ್ಟ್ರಾಂಗ್ ಸೊಲ್ಯೂಷನಲ್ಲಿ ನೋಡಿ, ನೀರು ತುಂಬಾ ಕಡಿಮೆ ಇದೆ, ಫುಲ್ಲು ಲವಣ ಇದೆ. ಇದರಲ್ಲಿ ನಾವೇನಾದರೂ ಒಂದು ರೌಂಡ್ ಆಗಿರೋ ಉಬ್ಬಿರೋ ದ್ರಾಕ್ಷಿಯನ್ನು ಹಾಕಿದ್ರೆ ಹೊರಗಡೆ ನೀರಿನ ಪ್ರಮಾಣ ಕಡಿಮೆ ಇದೆ, ದ್ರಾಕ್ಷಿಯಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇದೆ. ಆವಾಗ ದ್ರಾಕ್ಷಿಯಿಂದ ನೀರೇನಾಗುತ್ತೆ, ಹೊರಗಡೆ ಬರುತ್ತೆ. ಇಲ್ಲೇನಾಯಿತು, ನೀರು ದ್ರಾಕ್ಷಿ ಒಳಗಡೆ ಹೋಗಿ ದ್ರಾಕ್ಷಿ ಉಬ್ಕೊಳ್ತು. ಇಲ್ಲೇನಾಯಿತು, ದ್ರಾಕ್ಷಿಯಿಂದ ನೀರು ಹೊರಗಡೆ ಬರುತ್ತೆ. ಯಾಕಂದರೆ ಹೊರಗಡೆ ನೀರಿನ ಪ್ರಮಾಣ ಏನಾಗಿದೆ, ಔಟ್ಸೈಡ್ ವಾಟರ್ದ ಪ್ರಮಾಣ ಏನಾಗಿದೆ, ಕಡಿಮೆ ಇದೆ. ಹಾಗಾಗಿ ಇನ್ಸೈಡಿಂದ ವಾಟರ್ ಏನಾಗುತ್ತೆ, ಔಟ್ಸೈಡ್ ಮೂವ್ ಆಗುತ್ತೆ. ಇಲ್ಲಿ ಔಟ್ಸೈಡಿಂದ ವಾಟರ್ ಏನಾಗುತ್ತೆ, ಇನ್ಸೈಡ್ ಮೂವ್ ಆಗುತ್ತೆ. ಈ ಥರ ಜೀವಕೋಶಗಳಲ್ಲಿರ್ತಕ್ಕಂತಹ ಈ ದ್ರಾವ್ಯ ಮತ್ತು ದ್ರಾವಕಗಳ ಸಾರತೆಯ ಆಧಾರದ ಮೇಲೆ ಅಭಿಸರಣೆ ಮತ್ತು ವಿಸರಣೆ ಕ್ರಿಯೆ ಮೂಲಕ ವಸ್ತುಗಳು ಏನಾಗುತ್ತೆ, ಪ್ರತಿಯೊಂದು ಜೀವಕೋಶಗಳಿಂದ ಇನ್ನೊಂದು ಜೀವಕೋಶಗಳಿಗೆ ಏನಾಗ್ತಾ ಇರುತ್ತೆ, ವರ್ಗಾವಣೆ ಆಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಸಿಂಪಲ್ ಆಗಿ ಕ್ವಶನ್ಸ್ ಬರುತ್ತೆ ನೋಡಿ. ಈ ಸೆಲ್ಸ್ ಹೊರಗಡೆ ನೀರಿನ ಅಂಶ ಜಾಸ್ತಿ ಇದೆ, ಕಡಿಮೆ ಇದೆ, ಹಾಗಾಗಿ ತನ್ನಲ್ಲಿರ್ತಕ್ಕಂಥ ನೀರನ್ನು ಬಿಟ್ಟು ಶ್ರಿಂಕ್ ಆಗಿದೆ, ಹೈಪರ್ ಟಾನಿಕ್. ನೋಡಿ, ಇಲ್ಲಿ ಹೊರಗಡೆನೂ ವಾಟರ್ ಸೇಮ್ ಇದೆ, ಒಳಗಡೆನೂ ವಾಟರ್ ಸೇಮ್ ಇದೆ, ಹಾಗಾಗಿ ದಟ್ ಇಸ್ ಐಸೋಟಾನಿಕ್. ನೋಡಿ, ಇಲ್ಲಿ ಹೊರಗಡೆ ವಾಟರ್ ಜಾಸ್ತಿ ಇದೆ, ಒಳಗಡೆ ವಾಟರ್ ಕಡಿಮೆ ಇದೆ, ಅದಕ್ಕೆ ವಾಟರ್ ಎಲ್ಲ ಒಳಗಡೆ ಹೋಗಿ ಅದನ್ನು ಉಬ್ಬಿಸಿದೆ. ಇದಕ್ಕೆ ನಾವೇನಂತ ಕರಿತೀವಿ, ಹೈಪೋಟಾನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಈ ಥರ ಜೀವಕೋಶ ಹೈಪೋಟಾನಿಕ್ ದ್ರಾವಣವನ್ನಾಗಿ ಮಾಡಿಕೊಂಡು, ಐಸೋಟಾನಿಕ್ ದ್ರಾವಣವನ್ನಾಗಿ ಮಾಡಿಕೊಂಡು, ಹೈಪರ್ ಟಾನಿಕ್ ದ್ರಾವಣವನ್ನಾಗಿ ಮಾಡಿಕೊಂಡು, ವಿಸರಣೆ ಮತ್ತು ಅಭಿಸರಣೆಯ ಕ್ರಿಯೆ ಮೂಲಕ ತನಗೆ ಬೇಕಾಗಿರ್ತಕ್ಕಂಥ ಅಥವಾ ತನಗೆ ಬೇಡವಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನ ಏನು ಮಾಡ್ತಾ ಇರುತ್ತೆ, ಸಾಗಾಣಿಕೆ ಆರ್ ಟ್ರಾನ್ಸ್ಪೋರ್ಟ್ ಮಾಡ್ಕೊಳ್ತಾ ಇರುತ್ತೆ. ಸ್ನೇಹಿತರೆ, ಅರ್ಥ ಆಗಿದೆ ಅನ್ಕೋತೀನಿ. ಕ್ಲಿಯರ್? ಸೊ ಈ ಥರ ಜೀವಕೋಶಗಳು ವಿಸರಣೆ ಮತ್ತು ಅಭಿಸರಣೆ ಕ್ರಿಯೆ ಮೂಲಕ ನೆಕ್ಸ್ಟ್ ಈ ದ್ರಾವಣಗಳನ್ನಾಗಿ ಮಾಡಿಕೊಂಡು, ಈ ದ್ರಾವಣಗಳ ಆಧಾರದ ಮೇಲೆ ಎಲ್ಲ ಜೀವಕೋಶಗಳಿಗೂ ಆಹಾರ ಸರಬರಾಜು ಮಾಡ್ಕೊಳ್ಳುತ್ತಲ್ವಾ. ಹಾಗಾಗಿ ಜೀವಕೋಶ ಹೇಗೆ ಆಹಾರ ಸರಬರಾಜು ಮಾಡ್ಕೊಳ್ಳುತ್ತೆ, ತನಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಹೇಗೆ ತಗೊಳುತ್ತೆ, ತನಗೆ ಬೇಡವಾಗಿರ್ತಕ್ಕಂಥ ವಸ್ತುಗಳನ್ನು ಹೊರಗಡೆ ಹೇಗೆ ಹಾಕತ್ತೆ, ಕ್ಲಿಯರಿಟಿ ಸಿಕ್ತಲ್ವಾ. ಸಿಕ್ಕಾದ್ಮೇಲೆ ಸ್ವಲ್ಪ ನಾವು ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋಗಬೇಕು. ನೆಕ್ಸ್ಟ್ ಪ್ರೊಸೆಸ್ಸಲ್ಲಿ ಏನು ಮಾಡ್ತೀವಿ ನಾವು, ಆಲ್ರೆಡಿ ನಾನು ಈ ಹಿಂದಿನ ಪಾರ್ಟ್ 2 ವಿಡಿಯೋದಲ್ಲಿ ಹೇಳಿದ್ದೀನಿ. ಏನು, ಒಂದು ಜೀವಕೋಶ ಆದಮೇಲೆ ಆ ಜೀವಕೋಶದಲ್ಲಿ ಬಹುಕೋಶ ಜೀವಿಗಳಲ್ಲಿ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ ಬರುತ್ತೆ. ಹಾಗಾದರೆ ಸಸ್ಯ ಜೀವಕೋಶ ಪ್ರಾಣಿ ಜೀವಕೋಶ ಬರುತ್ತೆ ಅಂದಮೇಲೆ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶದ ಬಗ್ಗೆ ಏನು ಕಲಿತಾ ಹೋಗ್ಬೇಕು ನಾವು. ನೋಡಿ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ. ಸಿಂಪಲ್. ಈಗ ಶಂಕರ್ ಸರ್ ಅಂತಕ್ಕಂಥದ್ದು ಒಂದು ಜೀವಿ. ಈ ಜೀವಿಯಲ್ಲಿ ಹೃದಯ ಅಂತಕ್ಕಂಥ ಒಂದು ಅಂಗ ಇದೆ, ಅಂಗ. ನೆಕ್ಸ್ಟ್ ಕಿಡ್ನಿ ಅಂತಕ್ಕಂಥ ಒಂದು ಆರ್ಗನ್ ಇದೆ, ಲಂಗ್ಸ್ ಅಂತಕ್ಕಂಥದ್ದು ಒಂದು ಆರ್ಗನ್ ಇದೆ, ಬ್ಲಡ್ ಅಂತಕ್ಕಂಥದ್ದು ಒಂದು ಆರ್ಗನ್ ಇದೆ. ಅಂದರೆ ಅನೇಕ ಆರ್ಗನ್ಗಳು ಸೇರಿ ಒಂದು ಆರ್ಗನ್ ಸಿಸ್ಟಮ್ನ ಮೂಲಕ ಈ ಬ್ಯೂಟಿಫುಲ್ ಶಂಕರ್ ಸರ್ ಅಂತಕ್ಕಂಥ ಒಂದು ಲಿವಿಂಗ್ ಆರ್ಗಾನಿಸಮ್ಸ್, ಒಂದು ಜೀವಿ ಏನು ಮಾಡ್ತಾ ಇದೆ, ಕೆಲಸ ಮಾಡ್ತಾ ಇದೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಒಂದು ಜೀವಿಯ ಬೇಸಿಕ್ ಯೂನಿಟ್, ಒಂದು ಲಿವಿಂಗ್ ಆರ್ಗಾನಿಸಮ್ದ ಮೂಲ ಘಟಕ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಜೀವಕೋಶ. ಜೀವಿಯ ಒಳಗಡೆ ಅಂಗಗಳು ಹೇಗೆ ಕೆಲಸ ಮಾಡಿ ಈ ಜೀವಿಯನ್ನು ಒಂದು ಜೀವನ ಕ್ರಿಯೆಗಳಿಗೆ ಸಹಾಯ ಮಾಡುತ್ತೋ ಹಾಗೆ
ಈ ಜೀವಿಗಳಿಗೆ ಈ ಅಂಗಗಳು ಸಹಾಯ ಮಾಡಿದ ಹಾಗೆ ಈ ಜೀವಕೋಶದ ಒಳಗಡೆ ಈ ಅಂಗಗಳ ಥರನೇ ಕೆಲಸ ಮಾಡೋ ಸಣ್ಣ 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 ಅಂಗಗಳಿದೆ. ಆ ಸಣ್ಣ ಸಣ್ಣ ಅಂಗಗಳಿಗೆ, ಜೀವಕೋಶದ ಒಳಗಡೆ ಇರೋ ಸಣ್ಣ ಸಣ್ಣ ಅಂಗಗಳಿಗೆ ಕಣ ಅಂದರೆ ಸಣ್ಣ ಕಣದಂಗಗಳು ಅಂತ ಕರಿತೀವಿ. ಸಣ್ಣ ಸಣ್ಣ ಆರ್ಗನ್ಗಳಿಗೆ ಆರ್ಗನಲ್ಸ್ ಅಂತ ಕರಿತೀವಿ. ಆರ್ಗನಲ್ಸ್. ಈ ಥರ ಜೀವಿಗಳು ಆರ್ಗನ್ ಸಿಸ್ಟಮ್ನ ಮೇಲೆ ಹೇಗೆ ಕೆಲಸವನ್ನು ಮಾಡುತ್ತೋ ಹಾಗೆ ಜೀವಿಯ ದೇಹದ ಒಳಗಡೆ ಇರತಕ್ಕಂಥ ಜೀವಕೋಶ ಆರ್ಗನಲ್ ಸಿಸ್ಟಮ್ನ ಮೂಲಕ ಏನು ಮಾಡ್ತಾ ಇರುತ್ತೆ, ತನಗೊಂದು ಆರ್ಗನಲ್ಸ್ಗಳು ಒಂದಕ್ಕೊಂದು ಸಂಪರ್ಕ ಮಾಡಿಕೊಂಡು ತನ್ನ ಕಾರ್ಯವನ್ನು, ತನ್ನ ಲೈಫ್ ಪ್ರೊಸೆಸ್ಸನ್ನು, ತನ್ನ ಜೀವಕ್ರಿಯೆಗಳನ್ನು ಮಾಡ್ತಾ ಇರುತ್ತೆ. ಅಂತಹ ಜೀವಕೋಶದ ಒಳಗಡೆ ಇರತಕ್ಕಂತಹ ಆರ್ಗನಲ್ಸ್ಗಳನ್ನು ಸ್ವಲ್ಪ ನಿಮಗಿಲ್ಲಿ ಪರಿಚಯ ಮಾಡ್ತೀನಿ ಸ್ನೇಹಿತರೆ. ಸೊ ಇಲ್ಲಿ ಏನೇನು ಆರ್ಗನಲ್ಸ್ ಇದೆ ಜೀವಕೋಶದ ಒಳಗಡೆ? ಆಲ್ರೆಡಿ ನಾನು ಪ್ಲ್ಯಾಂಟ್ ಸೆಲ್ ಆ್ಯಂಡ್ ಅನಿಮಲ್ ಸೆಲ್ಲನ್ನು ಹೇಳಬೇಕಾದ್ರೆ ಡಿಫ್ರೆಂಟ್ ಹೇಳಿದ್ದೀನಿ ನಾನು. ಪ್ಲ್ಯಾಂಟ್ ಸೆಲ್ಗಳಲ್ಲಿ ಸೆಲ್ ವಾಲ್ ಇದೆ, ಕೋಶ ಭಿತ್ತಿ ಇದೆ. ಅನಿಮಲ್ ಸೆಲ್ಸ್ಗಳಲ್ಲಿ ಕೋಶ ಭಿತ್ತಿ ಇಲ್ಲ. ಕ್ಲಿಯರ್? ಅನಿಮಲ್ ಸೆಲ್ಸ್ಗಳಲ್ಲಿ ಕೋಶ ಭಿತ್ತಿ ಇಲ್ಲ. ನೆಕ್ಸ್ಟ್ ನಮ್ಮ ಸಸ್ಯ ಜೀವಕೋಶಗಳಲ್ಲಿ ಪ್ಲಾಸ್ಟಿಡ್ ಇದೆ. ಹಾಗಾದರೆ ಪ್ರಾಣಿ ಜೀವಕೋಶಗಳಲ್ಲಿ ಸೆಲ್ ವಾಲು ಇಲ್ಲ ಅಂಡ್ ಪ್ಲಾಸ್ಟಿಡ್ಡು ಕೂಡ ಇಲ್ಲ. ಕ್ಲಿಯರ್? ಹಾಗಾದರೆ ಪ್ರಾಣಿ ಜೀವಕೋಶದಲ್ಲಿ ಸೆಂಟ್ರಿಯೋಲ್ಸ್ಗಳಿವೆ. ಹಾಗಾದರೆ ಸಸ್ಯ ಜೀವಕೋಶಗಳಲ್ಲಿ ಸೆಂಟ್ರಿಯೋಲ್ಸ್ಗಳು ಇಲ್ಲ. ಪ್ರಾಣಿ ಜೀವಕೋಶಗಳಲ್ಲಿ ಲೈಸೋಸೋಮ್ಗಳ ಪ್ರಮಾಣ ಜಾಸ್ತಿ ಇದೆ. ಸಸ್ಯ ಜೀವಕೋಶಗಳಲ್ಲಿ ತುಂಬಾ ನೆಗ್ಲಿಜಿಬಲ್ ಇದೆ. ಸಾಮಾನ್ಯವಾಗಿ ಸಸ್ಯ ಜೀವಕೋಶದಲ್ಲಿ ಏನು ರಸಧಾನಿಗಳು ಅಂತ ಕರಿತೀವಿ, ವ್ಯಾಕ್ಯೂಲ್ಸ್ ಅಂತ ಕರಿತೀವಿ. ಆ ವ್ಯಾಕ್ಯೂಲ್ಸ್ಗಳು ದೊಡ್ಡದಿದೆ. ಆದರೆ ಪ್ರಾಣಿ ಜೀವಕೋಶದಲ್ಲಿ ಅದೇ ರಸಧಾನಿಗಳು ಚಿಕ್ಕದಿದೆ. ಇದ್ರ ಮೇಲೆಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರುತ್ತೆ. ಹಾಗಾಗಿ ಈ ಸಸ್ಯ ಜೀವಕೋಶನಾದರೂ ಆಗಿರಲಿ, ಪ್ರಾಣಿ ಜೀವಕೋಶನಾದರೂ ಆಗಿರಲಿ, ಇವುಗಳ ಒಳಗಡೆ ಈ ಜೀವಕೋಶಕ್ಕೆ ಸಹಾಯವನ್ನು ಮಾಡ್ತಕ್ಕಂಥ ನಮ್ಮ ದೇಹದಲ್ಲಿ ಅಂಗಗಳ ಥರ ಇರತಕ್ಕಂಥ ಕಣದಂಗಗಳಿವೆ. ಆ ಕಣದಂಗಗಳನ್ನು ನಾನು ನಿಮ್ಮ ಜೊತೆಗೆ ಪರಿಚಯ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಆ ಕಣದಂಗಗಳನ್ನು ಎರಡು ರೀತಿಯಲ್ಲಿ ವರ್ಗೀಕರಣ ಮಾಡ್ತಾರೆ. ಕೆಲವೊಂದು ಕಣದಂಗಗಳಿಗೆ ಆ ಕಣದಂಗಗಳ ಮೇಲೆ ಪೊರೆ ಇದೆ, ಅದಕ್ಕೆ ಪೊರೆ ಸಹಿತ ಕಣದಂಗಗಳು ಅಂತ ಕರಿತೀವಿ. ಪೊರೆ ಸಹಿತ ಕಣದಂಗ ಅಂತ ಕರಿತೀವಿ. ಕೆಲವೊಂದು ಕಣದಂಗಗಳೇನಿದೆ ಅವುಗಳ ಮೇಲೆ ಪೊರೆ ಇಲ್ಲ ಅಂದರೆ ಪೊರೆ ರಹಿತ ಕಣದಂಗಗಳು ಅಂತ ಕರಿತೀವಿ. ಇದಕ್ಕೆ ನಾನ್ ಮೆಂಬ್ರೇನಿಯಸ್ ಆರ್ಗನಲ್ಸ್ ಅಂತ ಕರಿತೀವಿ. ಇವುಗಳನ್ನು ಮೆಂಬ್ರೇನಿಯಸ್ ಆರ್ಗನಲ್ಸ್ ಅಂತ ಕರಿತೀವಿ. ಹಾಗಾದರೆ ನಾನ್ ಮೆಂಬ್ರೇನಿಯಸ್ ಆರ್ಗನಲ್ಸ್ಗಳು ಯಾವುದು, ಮೆಂಬ್ರೇನಿಯಸ್ ಆರ್ಗನಲ್ಸ್ಗಳು ಯಾವುದು? ಸಿಂಪಲ್. ನಾವು ಕೋಶ ಪೊರೆಯ ಒಳಗಡೆ ಎಂಟ್ರಿ ಆದಾಗ ಏನು ಕೋಶ ದ್ರವ್ಯ ಇದೆ, ಸೈಟೋಪ್ಲಾಸಮಲ್ಲಿದೆ. ಸೈಟೋಪ್ಲಾಸಮಲ್ಲಿ ಫಸ್ಟ್ ನಾವು ಯಾವುದನ್ನು ಸ್ಟಡಿ ಮಾಡ್ತೀವಿ ಅಂದರೆ ಲೈಸೋಸೋಮ್. ಹಾಗಾದರೆ ಲೈಸೋಸೋಮ್ ಏನಿದೆಯಲ್ವಾ, ಇದು ಪೊರೆ ಸಹಿತ ಕಣದಂಗ. ಎರಡನೇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ನೆಕ್ಸ್ಟ್ ಮೂರನೇದು ದಟ್ ಇಸ್ ದ ಗಾಲ್ಗಿ ಕಾಂಪ್ಲೆಕ್ಸ್. ನೋಡಿ, ಇವೆಲ್ಲವಕ್ಕೂ ಕೂಡ ಏನಾಗಿದೆ, ಪೊರೆ ಇದೆ. ಸೊ ನೆಕ್ಸ್ಟ್ ನಾಲ್ಕನೇದು ಪ್ಲಾಸ್ಟಿಡ್. ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡಕ್ಕೆ ಬರುತ್ತೆ, ಇದಕ್ಕೂ ಕೂಡ ಪೊರೆ ಇದೆ. ಸೊ ನೆಕ್ಸ್ಟ್ ಪ್ಲಾಸ್ಟಿಡ್ ಆದಮೇಲೆ ದಟ್ ಇಸ್ ಮೈಟೋಕಾಂಡ್ರಿಯಾ. ಇದಕ್ಕೂ ಕೂಡ ಆ ಕಣದಂಗದ ಮೇಲೆ ಪೊರೆ ಇದೆ. ನೆಕ್ಸ್ಟ್ ರಸಧಾನಿ, ವ್ಯಾಕ್ಯೂಲ್ಸ್, ರಸಧಾನಿ. ಸೊ ನೆಕ್ಸ್ಟ್ ದಟ್ ಇಸ್ ದ ನ್ಯೂಕ್ಲಿಯಸ್, ಕೋಶ ಕೇಂದ್ರ. ನೋಡಿ, ನ್ಯೂಕ್ಲಿಯಸ್ ಇರ್ಬೋದು, ರಸಧಾನಿ ಇರ್ಬೋದು, ಮೈಟೋಕಾಂಡ್ರಿಯಾ ಇರ್ಬೋದು, ಏನು 7 ಕಣದಂಗಗಳನ್ನು ಬರೆದಿದ್ದೀನಿ ಪ್ರಮುಖವಾಗಿ. ಈ 7 ಕಣದಂಗಗಳು ಈ ಸೈಟೋಪ್ಲಾಸಮ್ನ ಒಳಗಡೆ ಇರುತ್ತೆ, ಕೋಶ ಪೊರೆ ಇರತಕ್ಕಂಥ ಕೋಶ ದ್ರವ್ಯದ ಒಳಗಡೆ ಇರುತ್ತೆ. ಎಲ್ಲ ಕಣದಂಗಗಳು ಯಾವುದರಿಂದ ಆವೃತವಾಗಿರುತ್ತೆ ಅಂದರೆ ಪೊರೆಯಿಂದ ಆವೃತವಾಗಿರುತ್ತೆ. ಹಾಗಾಗಿ ಈ ಕಣದಂಗಗಳನ್ನು ನಾವು ಪೊರೆ ಸಹಿತ ಕಣದಂಗಗಳು ಅಂತ ಕರಿತೀವಿ. ನೆಕ್ಸ್ಟ್ ಪೊರೆ ರಹಿತ ಕಣದಂಗಗಳು, ದಟ್ ಇಸ್ ದ ರೈಬೋಸೋಮ್ಸ್. ಇದು ಪೊರೆ ರಹಿತ ಕಣದಂಗ. ನೆಕ್ಸ್ಟ್ ಸೆಂಟ್ರಿಯೋಲ್. ಇದು ಕೂಡ ಪೊರೆ ರಹಿತ ಕಣದಂಗ. ಇಷ್ಟು ಕಣದಂಗಗಳನ್ನು ಇನ್ ಡೀಟೇಲ್ ಆಗಿ ನಾವು ಮುಂದಿನ ಕ್ಲಾಸಸ್ಗಳಲ್ಲಿ ಸ್ಟಡಿ ಮಾಡ್ತಾ ಬರ್ತೀವಿ ಸ್ನೇಹಿತರೆ. ನೋಡಿ, ಇಷ್ಟೆಲ್ಲ ಬರ್ಕೊಂಡ್ಮೇಲೆ ಇಲ್ಲಿ ಡೈರೆಕ್ಟ್ ಜಿಕೆ ಕ್ವಶನ್ಸ್ಗಳು ಬರುತ್ತೆ. ಏನು ಜಿಕೆ ಕ್ವಶನ್ಗಳು ಬರುತ್ತೆ? ಸಿಂಪಲ್. ಅತ್ಯಂತ ದೊಡ್ಡ ಜೀವಕೋಶದ ಒಳಗಡೆ ಇರತಕ್ಕಂಥ ಕಣದಂಗ, ಲಾರ್ಜೆಸ್ಟ್ ಆರ್ಗನಲ್ಸ್ ಇನ್ ಅವರ್ ಸೆಲ್, ದಟ್ ಇಸ್ ದ ನ್ಯೂಕ್ಲಿಯಸ್. ಹಾಗಾದ್ರೆ ಲಾರ್ಜೆಸ್ಟ್ ದೊಡ್ಡದು ಗೊತ್ತಾದ ಮೇಲೆ ಅತ್ಯಂತ ಚಿಕ್ಕ ಕಣದಂಗ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ರೈಬೋಸೋಮ್ಸ್. ಸ್ಮಾಲೆಸ್ಟ್ ರೈಬೋಸೋಮ್. ನೆಕ್ಸ್ಟ್ ಲಾರ್ಜೆಸ್ಟ್
ಸೆಲ್ ಆರ್ಗನಲ್ಸ್ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ನ್ಯೂಕ್ಲಿಯಸ್. ನೆಕ್ಸ್ಟ್ ಮತ್ತೊಂದು ಕ್ವಶನ್ ಬರ್ಬೋದು ಇದರಲ್ಲಿ ಯಾವುದು ಪ್ಲಾಂಟಲ್ಲಿ ಕಂಡುಬರಲ್ಲ, ಯಾವುದು ಅನಿಮಲ್ಸಲ್ಲಿ ಕಂಡುಬರಲ್ಲ. ಆಲ್ರೆಡಿ ಹೇಳಿದ್ದೀನಿ, ಪ್ಲಾಸ್ಟಿಡ್ ಸಸ್ಯಗಳಲ್ಲಿ ಕಂಡುಬರುತ್ತೆ, ಅನಿಮಲ್ಸಲ್ಲಿ ಕಂಡುಬರಲ್ಲ. ಆದರೆ ಸೆಂಟ್ರಿಯೋಲ್ಸ್ ಏನಿದೆ ಸಸ್ಯದಲ್ಲಿ ಕಂಡುಬರಲ್ಲ, ಪ್ರಾಣಿಯಲ್ಲಿ ಕಂಡುಬರುತ್ತೆ. ನೋಡಿ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಇವು ತುಂಬಾ ನೆನಪಲ್ಲಿ ಇಟ್ಕೋಬೇಕು ನಾವು. ಅದರ ಜೊತೆಗೆ ಸೆಲ್ ವಾಲ್, ಸಸ್ಯ ಜೀವಕೋಶಗಳಿಗೆ ಸೆಲ್ ವಾಲ್ ಇರುತ್ತೆ, ಪ್ರಾಣಿ ಜೀವಕೋಶಗಳಿಗೆ ಸೆಲ್ ವಾಲ್ ಇರಲ್ಲ. ಇನ್ನೊಂದು, ಸೂಕ್ಷ್ಮದರ್ಶಕದ ಮೂಲಕ, ಎಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕದ ಮೂಲಕ ನಾವು ವೀಕ್ಷಿಸಿದಾಗ ಸಾಮಾನ್ಯವಾಗಿ ಒಂದೇ ರೀತಿಯಲ್ಲಿ ಕಾಣ್ತಕ್ಕಂಥ ಎರಡು ಕಣದಂಗ ಯಾವುದು ಅಂತ, ಒಂದು ಪ್ಲಾಸ್ಟಿಡ್, ಇನ್ನೊಂದು ಮೈಟೋಕಾಂಡ್ರಿಯಾ. ಇವೆರಡೂ ಕೂಡ ಒಂದೇ ರೀತಿಯಲ್ಲಿ ಕಾಣುತ್ತೆ. ಬಟ್ ಈ ಸಮಸ್ಯೆ ಎಲ್ಲಿ ಬರುತ್ತೆ ಅಂದರೆ ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡುಬರುತ್ತೆ, ಪ್ರಾಣಿ ಜೀವಕೋಶಗಳಲ್ಲಿ ಕಂಡುಬರಲ್ಲ. ಯಾಕೆ ಅಂದರೆ ಪ್ರಾಣಿ ಜೀವಕೋಶಗಳಲ್ಲಿ ಪ್ಲಾಸ್ಟಿಡ್ ಇರಲ್ಲ, ಸಸ್ಯ ಜೀವಕೋಶಗಳಲ್ಲಿ ಪ್ಲಾಸ್ಟಿಡ್ ಇರುತ್ತೆ ಮತ್ತು ಮೈಟೋಕಾಂಡ್ರಿಯಾನೂ ಇರುತ್ತೆ. ಹಾಗಾಗಿ ಅವೆರಡು ಒಂದೇ ರೀತಿಯಲ್ಲಿ ಕಂಡುಬರುತ್ತೆ. ನೋಡಿ, ಈ ಹೇಗೆ ನಮ್ಮ ಮೆದುಳು ನಮ್ಮ ಇಡೀ ದೇಹವನ್ನು ನಿಯಂತ್ರಣ ಮಾಡುತ್ತಲ್ವ, ಹಾಗೆ ಇಡೀ ಜೀವಕೋಶವನ್ನು ತನ್ನ ಕಂಟ್ರೋಲಲ್ಲಿ ಇಟ್ಕೊಳ್ತಕ್ಕಂಥ ಕಣದಂಗ ಯಾವುದಪ್ಪ ಅಂತ ಕೇಳಿದರೆ ನ್ಯೂಕ್ಲಿಯಸ್. ಒಂಥರ ಜೀವಕೋಶದ ಬ್ರೈನ್ ಇದ್ದಂಗೆ ಇದು. ಯಾವುದು? ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ ಅಷ್ಟೇ ಅಲ್ಲ, ಒಂದು ಜೀವಕೋಶ ತನ್ನ ಸಂತತಿಯನ್ನು ಮುಂದುವರಿಸಲಿಕ್ಕೆ, ಆ ಜೀವಕೋಶದ ತನ್ನದೇ ಗುಣದ ಹೊಂದಿರತಕ್ಕಂಥ ಮತ್ತೊಂದು ಜೀವಕೋಶವನ್ನು ರೆಡಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಹೆರಿಡಿಟರಿ ಮೆಟೀರಿಯಲ್, ಅನುವಂಶೀಯ ವಸ್ತು DNA ಹೊಂದಿರುತ್ತೆ. ಯಾವುದು? ಈ ನ್ಯೂಕ್ಲಿಯಸ್. ಹಾಗಾದರೆ ಜೀವಕೋಶದ ಓನ್ಲಿ ಒನ್ ಆರ್ಗನಲ್ಸ್, ಒಂದೇ ಕಣದಂಗಕ್ಕೆ DNA ಇದೆಯಾ? ಇಲ್ಲ, ನ್ಯೂಕ್ಲಿಯಸ್ಗೆ DNA ಇದೆ. ಅದರ ಜೊತೆಗೆ ಮೈಟೋಕಾಂಡ್ರಿಯಕ್ಕೂ ಸ್ವಂತ DNA ಇದೆ. ಅದರ ಜೊತೆಗೆ ಪ್ಲಾಸ್ಟಿಡ್ಗೂ ಸ್ವಂತ DNA ಇದೆ. ನೋಡಿ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಜೀವಕೋಶದ ಒಳಗಡೆ ಇರತಕ್ಕಂಥ ಯಾವ ಕಣದಂಗಗಳಿಗೆ ಸ್ವಂತ DNAಗಳು ಕಂಡುಬರುತ್ತೆ ಅಂದರೆ ಫಸ್ಟ್ ನ್ಯೂಕ್ಲಿಯಸ್, ಆಮೇಲೆ ಮೈಟೋಕಾಂಡ್ರಿಯಾ, ಆಮೇಲೆ ಪ್ಲಾಸ್ಟಿಡ್. ಈ ಮೂರು ಕಣದಂಗಗಳಿಗೆ ತನ್ನದೇ ಆಗಿರತಕ್ಕಂಥ ಸ್ವಂತ DNA ಇದೆ. ಅಲ್ಲಿ ಹೇಳ್ತೀನಿ ನಾನು. ಇದರಲ್ಲಿ ಸುರುಳಿ ಆಕಾರದ DNAಗಳು ಕಂಡುಬರುತ್ತೆ, ಅದರಲ್ಲಿ ರೌಂಡ್ ಆಕಾರದ DNAಗಳು ಕಂಡುಬರುತ್ತೆ. ಇನ್ ಡೀಟೇಲ್ ಆಗಿ ನಾನು ಲೈಸೋಸೋಮ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಕಾಂಪ್ಲೆಕ್ಸ್, ಇವೆಲ್ಲ ಸೆಲ್ ಆರ್ಗನಲ್ಸ್ಗಳನ್ನು ಮುಂದಿನ ಕ್ಲಾಸಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ನೋಡಿ, ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟಿಗೆ ಎಂಟ್ರಿ ಆಗ್ತೀವಿ ನಾವು. ಒಂದೊಂದೇ ಆರ್ಗನಲ್ಸ್ಗಳನ್ನು ಸ್ಟಡಿ ಮಾಡ್ತಾ ಬರ್ತೀವಿ. ಆ ಒಂದೊಂದೇ ಆರ್ಗನಲ್ಸ್ಗಳನ್ನು ಸ್ಟಡಿ ಮಾಡೋ ಮುಂಚೆ ಫಸ್ಟ್ ನಾನು ಇದು ಒಂದು ಪ್ಲ್ಯಾಂಟ್ ಸೆಲ್, ಇದು ಸಸ್ಯ ಜೀವಕೋಶವನ್ನು ತಗೊಂಡಿದ್ದೀನಿ, ಪ್ಲಾಂಟ್ ಸೆಲ್ಲನ್ನು ತಗೊಂಡಿದ್ದೀನಿ. ಈ ಪ್ಲ್ಯಾಂಟ್ ಸೆಲ್ ಏನಿದೆ, ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ, ಅನಿಮಲ್ ಸೆಲ್ಸ್ಗೆ ಸೆಲ್ ಮೆಂಬ್ರೇನ್ ಇರುತ್ತೆ, ಪ್ಲ್ಯಾಂಟ್ ಸೆಲ್ಗೆ ಸೆಲ್ ಮೆಂಬ್ರೇನ್ನ ಮೇಲ್ಗಡೆ ಒಂದು ಬ್ಯೂಟಿಫುಲ್ ಸ್ಟ್ರಕ್ಚರ್ಸ್ ಇದೆ. ಅದಕ್ಕೆ ನಾವೇನಂತ ಕರಿತೀವಿ? ಸೆಲ್ ವಾಲ್ ಅಂತ ಕರಿತೀವಿ. ಸೆಲ್ ವಾಲ್, ಕನ್ನಡದಲ್ಲಿ ಕೋಶ ಭಿತ್ತಿ ಅಂತ ಕರಿತೀವಿ. ಕೋಶ ಭಿತ್ತಿ. ಹಾಗೆ ಕೋಶ ಭಿತ್ತಿ ಯಾವ ಜೀವಕೋಶಗಳಲ್ಲಿ ಕಂಡುಬರುತ್ತೆ? ಒಂದು ತಲೆ ಹಿಡ್ಕೊಳ್ಳಿ, ಪ್ರಾಣಿ ಜೀವಕೋಶದಲ್ಲಿ 100 ಕಂಡುಬರಲ್ಲ. ಹಾಗೆ ಯಾವ ಜೀವಕೋಶಗಳಲ್ಲಿ ಗೊತ್ತು ಸರ್? ಸಸ್ಯ ಜೀವಕೋಶ. ಬರೀ ಸಸ್ಯ ಜೀವಕೋಶ ಅಂದರೆ ಬ್ಯೂಟಿಫುಲ್ ಚೆಂಬು, ಸಸ್ಯ ಜೀವಕೋಶದಲ್ಲಿ ಕಂಡುಬರುತ್ತೆ, ಕರೆಕ್ಟ್. ಸಸ್ಯ ಜೀವಕೋಶದ ಜೊತೆಗೆ ಸಿಂಪಲ್ ಶಿಲೀಂಧ್ರಗಳಲ್ಲೂ, ಫಂಗಸ್ಗಳಲ್ಲೂ ಕೂಡ ಕಂಡುಬರುತ್ತೆ. ನೆಕ್ಸ್ಟ್ ಬ್ಯಾಕ್ಟೀರಿಯಾಗಳಲ್ಲೂ ಕೂಡ ಕಂಡುಬರುತ್ತೆ, ಬ್ಯಾಕ್ಟೀರಿಯಾ. ನೆಕ್ಸ್ಟ್ ಆಲ್ಗೆಗಳಲ್ಲೂ ಕೂಡ ಕಂಡುಬರುತ್ತೆ. ನೋಡಿ, ಸೆಲ್ ವಾಲ್ ಎಲ್ಲೆಲ್ಲಿ ಕಂಡುಬರುತ್ತೆ ಅಂದರೆ ಅನಿಮಲ್ಸ್, ಎಕ್ಸೆಪ್ಟ್ ಅನಿಮಲ್ಸ್. ಪ್ರಾಣಿಗಳನ್ನು ಬಿಟ್ಟು ಸಸ್ಯ ಜೀವಕೋಶಗಳಲ್ಲೂ, ಶಿಲೀಂಧ್ರಗಳಲ್ಲೂ ಆರ್ ಫಂಗಸ್ಗಳಲ್ಲೂ, ಬ್ಯಾಕ್ಟೀರಿಯಾಗಳಲ್ಲೂ ಆ್ಯಂಡ್ ಆಲ್ಗೆಗಳಲ್ಲೂ ಕೂಡ ಏನು ಕಂಡುಬರುತ್ತೆ? ಸೆಲ್ ವಾಲ್ ಕಂಡುಬರುತ್ತೆ. ಆ ಸೆಲ್ ವಾಲ್, ಸೆಲ್ ಮೆಂಬ್ರೇನ್ ಏನಿದೆ, ಕೋಶ ಭಿತ್ತಿ, ಕೋಶ ಪೊರೆ ಏನಿದೆ, ಆ ಕೋಶ ಪೊರೆಗೆ ಒಂದು ಗಡುಸಾದ ಹೊದಿಕೆಯಿಂದ ರಕ್ಷಣೆಯನ್ನು ಕೊಡುತ್ತೆ. ಹಾಗಾಗಿ ಆ ಜೀವಕೋಶ ಏನಾಗಿರುತ್ತೆ? ಹಾರ್ಡ್ ಇರುತ್ತೆ. ಅಂತಹ ಜೀವಕೋಶಗಳನ್ನು ಹೊಂದಿರತಕ್ಕಂಥ ಸಸ್ಯಗಳೇನಾಗಿರುತ್ತೆ? ಹಾರ್ಡ್ ಆಗಿ ಇರುತ್ತೆ. ಆದರೆ ಸಸ್ಯ ಜೀವಕೋಶಗಳ ಕೋಶ ಭಿತ್ತಿ ಇದೆಯಲ್ವಾ, ಯಾವುದರಿಂದ ಆಗಿದೆ? ನೋಡಿ, ಈ ಸೆಲ್ ವಾಲ್, ವಾಲ್ ಅಂದರೆ ಯಾವುದರಿಂದ ಆಗಿರುತ್ತೆ? ವಾಲ್ ಅಂದರೆ ಬರೀ ಇಟ್ಕೆಯಿಂದಲೇ ಆಗಿರಬೇಕಂತೇನಿಲ್ಲ. ಸುಟ್ಟು ಇಟ್ಕೆಯಿಂದ ಆಗಿರುತ್ತೆ, ಜಂಬ್ ಇಟ್ಕೆಯಿಂದ ಆಗಿರುತ್ತೆ, ಸಿಮೆಂಟ್ ಇಟ್ಕೆಯಿಂದ ಆಗಿರುತ್ತೆ. ಈ ಥರ ಈ ಸಸ್ಯ ಜೀವಕೋಶಗಳ ಕೋಶ ಭಿತ್ತಿ ಯಾವುದರಿಂದ ಆಗಿದೆ? ಶಿಲೀಂಧ್ರಗಳ ಕೋಶ ಭಿತ್ತಿ ಯಾವುದರಿಂದ ಆಗಿದೆ? ಬ್ಯಾಕ್ಟೀರಿಯಾಗಳ ಕೋಶ ಭಿತ್ತಿ ಯಾವುದರಿಂದ ಆಗಿದೆ? ಆಲ್ಗೆಗಳ ಕೋಶ ಭಿತ್ತಿ ಯಾವುದರಿಂದ ಆಗಿದೆ? ಸಾಮಾನ್ಯವಾಗಿ ಸಸ್ಯಗಳ ಸೆಲ್ ವಾಲ್ ಇದೆಯಲ್ವಾ, ಸೆಲ್ಯುಲೋಸ್ ಇದೆ ಮೇನ್ ಸಬ್ಸ್ಟೆನ್ಸ್. ನೆಕ್ಸ್ಟ್ ಪೆಕ್ಟಿನ್. ಪೆಕ್ಟಿನ್ ಆರ್ ಸೆಲ್ಯುಲೋಸ್ ಅಂತಕ್ಕಂಥ ವಸ್ತುಗಳಿಂದ ಸಸ್ಯದ ಜೀವಕೋಶದ ಸೆಲ್ ಮೆಂಬ್ರೇನ್ನ ಮೇಲಿರ್ತಕ್ಕಂಥ ಸೆಲ್ ವಾಲ್ ಆಗಿರುತ್ತೆ. ಹಾಗಾದರೆ ಶಿಲೀಂಧ್ರಗಳ ಸೆಲ್ ವಾಲ್ ಕೋಶ ಭಿತ್ತಿ ಯಾವುದರಿಂದ ಆಗಿರುತ್ತೆ? ಖೈಟಿನ್.
ಖೈಟಿನ್ಗಳಿಂದ ಶಿಲೀಂಧ್ರಗಳ ಕೋಶಭಿತ್ತಿ ಆಗಿರುತ್ತೆ. ಬ್ಯಾಕ್ಟೀರಿಯಾಗಳ ಕೋಶಭಿತ್ತಿ ಯಾವುದರಿಂದ ಆಗಿರುತ್ತೆ? ಪೆಪ್ಟಿಡೋಗ್ಲೈಕಾ. ನೋಡಿ, ಇದೊಂದು ಕಾರ್ಬೋಹೈಡ್ರೇಟ್. ಪೆಪ್ಟಿಡೋಗ್ಲೈಕಾ ಅಂತಕ್ಕಂಥ ಕಾರ್ಬೋಹೈಡ್ರೇಟಿಂದ ಬ್ಯಾಕ್ಟೀರಿಯಾಗಳ ಸೆಲ್ ವಾಲ್ ಆಗಿರುತ್ತೆ. ನೆಕ್ಸ್ಟ್ ಆಲ್ಗೆಗಳ ಸೆಲ್ ವಾಲ್ ಯಾವುದರಿಂದ ಆಗಿರುತ್ತೆ? ಸೇಮ್ ಸಸ್ಯಗಳಲ್ಲಿದ್ದಂಗೆ ಸೆಲ್ಯುಲೋಸ್, ಪೆಕ್ಟಿನ್, ಹೆಮಿಸೆಲ್ಯುಲೋಸ್, ನೆಕ್ಸ್ಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್, ಇವುಗಳಿಂದ ಆಲ್ಗಿಗಳಲ್ಲಿರತಕ್ಕಂತಹ ಸೆಲ್ ವಾಲ್ ಆಗಿರುತ್ತೆ. ಹಾಗಾಗಿ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಬ್ಯಾಕ್ಟೀರಿಯಾಗಳ ಸೆಲ್ ವಾಲ್ ಯಾವುದರಿಂದ ಆಗಿರುತ್ತೆ? ಶಿಲೀಂಧ್ರಗಳ ಸೆಲ್ ವಾಲ್ ಯಾವುದರಿಂದ ಆಗಿರುತ್ತೆ? ಸಸ್ಯಗಳ ಸೆಲ್ ವಾಲ್ ಯಾವುದರಿಂದ ಆಗಿರುತ್ತೆ? ಸಾಮಾನ್ಯವಾಗಿ ಸಸ್ಯಗಳ ಕೋಶಭಿತ್ತಿಯು ಸೆಲ್ಯುಲೋಸ್ ಆರ್ ಹೆಮಿಸೆಲ್ಯುಲೋಸ್ಗಳಿಂದ ಆಗಿರುತ್ತೆ. ಇದೇ ಸೆಲ್ಯುಲೋಸನ್ನು ನಾವು ಪೇಪರ್ ತಯಾರಿಕೆಯಲ್ಲಿ ಬಳಸ್ತೀವಿ. ಅದು ಕೆಮಿಸ್ಟ್ರಿಯಲ್ಲಿ ನಿಮಗೆ ಅದರ ಬಗ್ಗೆ ಕ್ಲಿಯರ್ ಆಗಿ ಹೇಳ್ತಾ ಬರ್ತೀನಿ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟನ್ನು ಹಾಕ್ಕೋತೀನಿ ನಾನು. ಏನು ಕಾನ್ಸೆಪ್ಟ್? ಈಗ ಸೆಲ್ ವಾಲ್ ಅಂತ ಹೇಳಿದ್ನಲ್ಲ, ಸೆಲ್ ವಾಲ್, ಇದ್ರ ಮೇಲೆ ಏನೇನು ಕ್ವಶನ್ ಬರುತ್ತೆ? ಸಿಂಪಲ್, ನನ್ನ ಪ್ಲ್ಯಾಂಟ್ ಸೆಲ್ ವಾಲ್ ಏನಿದೆ ಯಾವುದರಿಂದ ಆಗಿದೆ ಅಂತ ಹೇಳಿದ್ದೀನಿ? ಸೆಲ್ಯುಲೋಸ್ಗಳಿಂದ ಆಗಿರುತ್ತೆ ಅಂತ ಹೇಳ್ತೀನಿ. ಸೆಲ್ಯುಲೋಸ್ ಆರ್ ಹೆಮಿಸೆಲ್ಯುಲೋಸ್ ಆರ್ ಪೆಕ್ಟಿನ್ಗಳಿಂದ ಆಗಿರುತ್ತೆ. ಈ ಸೆಲ್ ವಾಲ್ ಅಂತಕ್ಕಂಥದ್ದು ಯಾವುದಕ್ಕೆ ರಕ್ಷಣೆ ಕೊಡುತ್ತೆ ಅಂದರೆ, ಸಿಂಪಲ್, ಆ ಜೀವಕೋಶದ ಕೋಶಪೊರೆಗೆ ರಕ್ಷಣೆ ಕೊಡುತ್ತೆ. ಅದರ ಅರ್ಥ ಏನು? ಕೋಶಪೊರೆ ಮತ್ತು ಸೆಲ್ ವಾಲ್ ಏನಿದೆ ಅವೆರಡು ಒಂದಕ್ಕೊಂದು ಅಂಟ್ಕೊಂಡಿದೆ ಅಂತ ಅರ್ಥ. ಅಂಟ್ಕೊಂಡಿದೆ ಅಂತ. ಹಾಗಾದರೆ ಸೆಲ್ ವಾಲ್ ಅಂಟ್ಕೊಂಡಿದೆ ಅಂದಮೇಲೆ ಈ ಜೀವಕೋಶದಿಂದ, ನೋಡಿ ಇಲ್ಲೊಂದು ಜೀವಕೋಶ ಇದೆ, ಇದು ಈ ಕಡೆ ಒಂದು ಜೀವಕೋಶ ಇದೆ. ಹಾಗಾದ್ರೆ ಈ ಜೀವಕೋಶದಿಂದ ಆ ಜೀವಕೋಶಕ್ಕೆ ವಸ್ತುಗಳು ವಿಸರಣೆ, ಅಭಿಸರಣೆ, ಹೈಪರ್ಟಾನಿಕ್, ಹೈಪೋಟಾನಿಕ್, ಐಸೋಟಾನಿಕ್ ದ್ರಾವಣಗಳ ಮೂಲಕ ಹೇಗೆ ಸಾಗಾಣಿಕೆ ಆಗತ್ತೆ? ಮಧ್ಯ ಗೋಡೆ ಇದೆಯಲ್ಲವಾ? ಎಸ್, ಅವುಗಳ ಮಧ್ಯೆ ಸಾಗಾಣಿಕೆ ಆಗಲಿಕ್ಕೆ ಒಂದು ಸಾಗಾಣಿಕಾ ವ್ಯವಸ್ಥೆ ಇದೆ. ಆ ಸಾಗಾಣಿಕಾ ವ್ಯವಸ್ಥೆಯನ್ನು ನಾವು ಕರಿತೀವಿ ಪ್ಲಾಸ್ಮೋಡೆಸ್ಮೆಟಾ ಅಂತ ಕರಿತೀವಿ. ಪ್ಲಾಸ್ಮೋಡೆಸ್ಮೆಟಾ ತುಂಬಾ ಇಂಪಾರ್ಟೆಂಟ್. ಪ್ಲಾಸ್ಮೋಡೆಸ್ಮೆಟಾ ಅಂದರೆ ಸಸ್ಯ ಜೀವಕೋಶಗಳಲ್ಲಿ ಇರತಕ್ಕಂತಹ ವಸ್ತುಗಳು ಎಲ್ಲ ಜೀವಕೋಶಗಳಿಗೂ ಸಾಗಾಣಿಕೆ ಮಾಡ್ತಕ್ಕಂಥ ಒಂದು ನೆಟ್ವರ್ಕಿಗೆ ನಾವೇನಂತ ಕರಿತೀವಿ? ಪ್ಲಾಸ್ಮೋಡೆಸ್ಮೆಟಾ ಅಂತ ಕರಿತೀವಿ. ನೋಡಿ, ಈಗ ಸಸ್ಯ ಜೀವಕೋಶ ಇದೆ. ಸಸ್ಯ ಜೀವಕೋಶದಲ್ಲಿ ಒಂದು ಕೋಶ ಭಿತ್ತಿ ಇದೆ, ಮೇಲ್ಗಡೆ ಕೋಶ ಭಿತ್ತಿ ಇದೆ. ಎಕ್ಸಾಂಪಲ್, ಇಲ್ಲೊಂದು ಕೋಶ ಸೆಲ್ ವಾಲ್ ಇದೆ. ಸೊ ಸೆಲ್ ವಾಲ್ನ ಒಳಗಡೆ ಸೆಲ್ ಮೆಂಬ್ರನ್ ಒಂಥರ ನೀರನ್ನು ಕಳ್ಕೊಂಡು ಸಣ್ಣಕ್ಕಾಗ್ತಾ ಇದೆ. ಆ ಸಣ್ಣಕ್ಕಾದಾಗ ಈ ಸೆಲ್ ವಾಲ್ ಮತ್ತು ಸೆಲ್ ಮೆಂಬ್ರೇನ್, ಕೋಶ ಭಿತ್ತಿ ಮತ್ತು ಕೋಶ ಪೊರೆಯ ಮಧ್ಯೆ ಒಂದು ಗ್ಯಾಪ್ ಆಗುತ್ತೆ. ಈ ಗ್ಯಾಪಿಗೆ ನಾವೇನಂತ ಕರಿತೀವಿ? ಪ್ಲಾಸ್ಮೋಲಿಸಿಸ್ ಅಂತ ಕರಿತೀವಿ. ಪ್ಲಾಸ್ಮೋಲಿಸಿಸ್. ಕ್ಲಿಯರ್? ಅಂದರೆ ಸಸ್ಯ ಜೀವಕೋಶದ ಒಳಗಡೆ ನೀರಿನ ಅಂಶ ಕಡಿಮೆಯಾಗಿ ಕೋಶ ಪೊರೆ ಮುದುಡಿಕೊಂಡು ಕೋಶ ಭಿತ್ತಿಯಿಂದ ದೂರ ಆಗತ್ತೆ. ಆ ದೂರ ಆಗ್ತಕ್ಕಂಥ ಮಾಹಿತಿಗೆ ನಾವೇನಂತ ಕರಿತೀವಿ? ಸಿಂಪಲ್ಲಾಗಿ ಪ್ಲಾಸ್ಮೋಲಿಸಿಸ್ ಅಂತ ಕರಿತೀವಿ. ಹಾಗಾದರೆ ಪ್ಲಾಸ್ಮೋಲಿಸಿಸ್ ಅಂದರೆ ಗೊತ್ತಾಗಿದೆ, ಪ್ಲಾಸ್ಮೋಡೆಸ್ಮೆಟಾ ಅಂದರೆ ಗೊತ್ತಾಗಿದೆ. ಇವೆಲ್ಲವೂ ಕೂಡ ಯಾವುದಕ್ಕೆ ಸಂಬಂಧಪಟ್ಟಿರೋದಪ್ಪ ಅಂತ ಕೇಳಿದ್ರೆ, ಈ ಜೀವಕೋಶವನ್ನು ಪ್ರೊಟೆಕ್ಷನ್ ಮಾಡ್ತಕ್ಕಂತಹ ಸೆಲ್ ವಾಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. ನೋಡಿ, PEC, PSI, SDA, FDA ಏನು ತುಂಬ ಸಿಂಪಲ್. ಇಲ್ಲಿವರೆಗೂ ಬಂದಿರತಕ್ಕಂಥ ಪ್ರಶ್ನೆ, ಸಸ್ಯ ಜೀವಕೋಶಗಳಲ್ಲಿ ಏನು ಕಂಡು ಬರುತ್ತೆ? ಪ್ರಾಣಿ ಜೀವಕೋಶಗಳಿಗೆ ಭಿನ್ನವಾಗಿ ಏನು ಕಂಡು ಬರುತ್ತೆ ಅಂದರೆ ಸೆಲ್ ವಾಲ್ ಮತ್ತು ಪ್ಲಾಸ್ಟಿಡ್. ಇನ್ನು ಫ್ಯೂಚರ್ ಎಕ್ಸಾಮ್ಗಳಲ್ಲಿ ನಿಮಗೆ ಈ ಕೆಳಕಂಡ ಯಾವ ಜೀವಿಯಲ್ಲಿ ಸೆಲ್ ವಾಲ್ ಕಂಡು ಬರುತ್ತೆ? ಸಸ್ಯ, ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಈ ಥರ ಆಪ್ಷನ್ಸ್ ಕೊಡ್ತಾನೆ. ಅವಾಗ ನೀವು ಬರೀ ಸಸ್ಯ ಹಾಕಿದರೆ ಚೆಂಬು ರೆಡಿ ಅಂತ. ಕ್ಲಿಯರ್? ನಿಮಗೇನು ಸಿಗುತ್ತೆ ಅವಾಗ? ಸಸ್ಯದಲ್ಲೂ ಕೂಡ ಇದೆ, ಆಲ್ಗೆಗಳಲ್ಲೂ ಕೂಡ ಇದೆ, ನೆಕ್ಸ್ಟ್ ಶಿಲೀಂಧ್ರ ಫಂಗಸ್ಗಳಲ್ಲೂ ಕೂಡ ಇದೆ, ಬ್ಯಾಕ್ಟೀರಿಯಾಗಳಲ್ಲೂ ಕೂಡ ಸೆಲ್ ವಾಲ್ ಇದೆ. ಪ್ರಾಣಿಯ ಜೀವಕೋಶದ ಮೇಲೆ ಸೆಲ್ ವಾಲ್ ಇಲ್ಲ. ಇಷ್ಟು ನೀವು ಅರ್ಥ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ. ಸೊ ನೆಕ್ಸ್ಟ್ ನಿಮಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟನ್ನು ನಾನು ಮುಂದಿನ ಕ್ಲಾಸಲ್ಲಿ ನಿಮಗೆ ಈ ಸೆಲ್ ಆರ್ಗನಲ್ಸ್, ಲೈಸೋಸೋಮ್ ಹೇಗೆ ಕೆಲಸ ಮಾಡುತ್ತೆ, ರೈಬೋಸೋಮ್ ಹೇಗೆ ಕೆಲಸ ಮಾಡುತ್ತೆ, ಅದ್ರ ಬಗ್ಗೆ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೇನೆ ಸ್ನೇಹಿತರೆ.